ಎಲ್ರಿಗೂ ನಮಸ್ತೆ. ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದಿ SSLC ಸೈನ್ಸ್. ನೋಡಿ, ಈಗಾಗಲೇ ಸೈನ್ಸಲ್ಲಿ ನಾನು ಸೀರೀಸ್ನ ಮಾಡಿದ್ದೀನಿ. ಮೀನ್ಸ್ ಕೆಮಿಸ್ಟ್ರಿಯಲ್ಲಿ ನಿಮಗೆ 25 ಮಾರ್ಕ್ಸ್ಗೆ 25 ಮಾರ್ಕ್ಸ್ ಹೇಗೆ ತೆಗಿಬೇಕು ಅನ್ನೋದಕ್ಕೆ 2 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಬಯಾಲಜಿಲಿ 28 ಮಾರ್ಕ್ಸ್ಗೆ 3 ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಕಂಪ್ಲೀಟ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಲ್ಲ ರೀತಿಯ ಕ್ವಶನ್ಸ್ಗಳನ್ನು ಹಾಕಿ ನಾನು PDF ಕೂಡ ಅಪ್ಲೋಡ್ ಮಾಡಿದ್ದೀನಿ. ಸೊ ಪ್ಲೀಸ್ ಚೆಕ್ ಮೈ ಚಾನಲ್. ಸೊ ಈಗ ರಿಮೈನಿಂಗ್ ಫಿಸಿಕ್ಸಲ್ಲಿ ಆಲ್ರೆಡಿ ಅಪ್ಲೋಡ್ ಬಟ್ ಲೈಟ್ ಚಾಪ್ಟರ್ನ ಅಪ್ಲೋಡ್ ಮಾಡಿದ್ದೀನಿ. ಸೊ ಈಗ ನಾನು ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ನ ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ರಿಮೈನಿಂಗ್ 2 ಚಾಪ್ಟರ್ನ ಅಪ್ಲೋಡ್ ಮಾಡ್ತೀನಿ. ಓಕೆನಾ? ಸೊ ಹಾಗಿದ್ರೆ ಟೈಮ್ ಇಷ್ಟು ಮಾಡಬೇಡ, ಡೈರೆಕ್ಟಾಗಿ ನಾವೀಗ ಹ್ಯೂಮನ್ ಹೈ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಚಾಪ್ಟರ್ನ ಎಕ್ಸ್ಪ್ಲೇನ್ ಮಾಡೋಣ. ನೋಡಿ, ಫಸ್ಟು ಡಯಾಗ್ರಾಮ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ. ಡಯಾಗ್ರಾಮ್ ಏನಿದೆ? ಓಕೆ, ಹ್ಯೂಮನ್ ಆ್ಯಂಡ್ ಕಲರ್ಫುಲ್ ವರ್ಲ್ಡ್ ಡಯಾಗ್ರಾಮ್. ನೋಡಿ, ಇಲ್ಲಿ ಡಯಾಗ್ರಾಮಲ್ಲಿ ಸೊ ವಾಟ್ ಇಸ್ ಅ ಸಿಲಿಯರಿ ಕ್ರಿಸ್ಟಲಿನ್ ಲೆನ್ಸ್, ಆಕ್ವೆಸ್ ಹ್ಯೂಮಸ್, ಪ್ಯೂಪಿಲ್ಲು, ಐರಿಶು, ಕಾರ್ನಿಯಾ, ಆಪ್ಟಿಕಲ್ ನರ್ವ್ಸ್ ಇದೆ. ನೆಕ್ಸ್ಟ್ ವಿಟ್ರಸ್ ಹ್ಯೂಮಸ್ ಅಂಡ್ ಸಿಲಿಯರಿ ಮಸಲ್ಸ್ ಆರ್ ದೇರ್. ಸೊ ವಿ ಹ್ಯಾವ್ ಟು ನೋ ದ ಸೊ ಈಚ್ ಅಂಡ್ ಎವ್ರಿ ಪಾರ್ಟ್ಸ್. ನಮಗೆ ಒಂದೊಂದು ಪಾರ್ಟ್ ಬಗ್ಗೆ ನೀಟಾಗಿ ನಮ್ಗೆ ಗೊತ್ತಿರಬೇಕು. ನೋಡಿ, ಕಾರ್ನಿಯಾ ಅಂದ್ರೆ ಔಟರ್ ಮೋಸ್ಟ್ ಲೇಯರ್. ನೋಡಿ, ಔಟರ್ ಮೋಸ್ಟ್ ಲೇಯರ್ ಇದೆ, ಇದು ಕಾರ್ನಿಯಾ. ಸೊ ಇಟ್ ಈಸ್ ಎ ಔಟರ್ ಮೋಸ್ಟ್ ಟ್ರಾನ್ಸ್ಪರೆಂಟ್ ಪಾರ್ಟ್ ವಿಚ್ ಇಸ್ ದ ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಟೇಕ್ಸ್ ಪ್ಲೇಸ್. ಮ್ಯಾಕ್ಸಿಮಮ್ ರಿಫ್ರಾಕ್ಷನ್ ಆಗೋದಿಲ್ಲ ಅಂದ್ರೆ ಕಾರ್ನಿಯಾದಲ್ಲಿ. ಸೊ ಲೆನ್ಸ್, ಯಾವ ಲೆನ್ಸ್ ಇನ್ ಅವರ್ ಹೈ ದ ಕ್ರಿಸ್ಟಲಿನ್ ಲೆನ್ಸ್ ಇಸ್ ದೇರ್, ದಟ್ ಈಸ್ convex lens. The composed of fibrous jelly like materials, it provides the focus, real and inverted image. ಯಾವಾಗಲೂ ನಮಗೆ ಕಾನ್ವೆಕ್ಸ್ ನೋಡಿ, ಕಾನ್ವೆಕ್ಸ್ ಲೆನ್ಸ್ ಇದೆಯಲ್ಲ, ದಿಸ್ ಕಾನ್ವೆಕ್ಸ್ ಲೆನ್ಸ್ ಆಲ್ವೇಸ್ ಗಿವ್ ರಿಯಲ್ ಅಂಡ್ ಇನ್ವರ್ಟೆಡ್ ಇಮೇಜ್. ದ ಆಬ್ಜೆಕ್ಟ್ ಆಫ್ ಆನ್ ರೆಟಿನಾ ಮೇಲೆ ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ಕಾನ್ವೆಕ್ಸ್ ಲೆನ್ಸ್ ಆರ್ ಆಲ್ಸೋ ಕಾಲ್ಡ್ ಆಸ್ ಕನ್ವರ್ಜಿಂಗ್ ಲೆನ್ಸ್ ಅಂತ ಕೂಡ ಕರಿತೇವೆ. ಕನ್ವರ್ಜಿಂಗ್ ಲೈಟ್ ಆನ್ ಅಟ್ ರೆಟಿನಾ ಮೇಲೆ ಏನ್ ಮಾಡುತ್ತೆ, ಎಲ್ಲ ಲೈಟ್ನ ಕನ್ವರ್ಜ್ ಮಾಡುತ್ತೆ. ನೋಡಿ, ಐರಿಶ್, ಇಟ್ ಇಸ್ ಅ ಡಾರ್ಕ್ ಮಸ್ಕ್ಯುಲರ್ ಡಯಾಫ್ರಾಮ್ ದಟ್ ಕಂಟ್ರೋಲ್ಸ್ ದ ಸೈಜ್ ಆಫ್ ದಿ ಪೀಪಲ್. ನೋಡಿ, ಇಲ್ಲಿ ಐರಿಶ್ ಇದೆಯಲ್ಲ, ಸೊ ಇದು ಲೆನ್ಸ್ ಅನ್ಕೊಳ್ಳಿ. ನೋಡಿ, ಇದು ಲೆನ್ಸ್. ಸೊ ಇಲ್ಲಿ ಈ ಸೈಡ್ ಐರಿಶ್ ಇರುತ್ತೆ, ಈ ಸೈಡ್ ಐರಿಶ್ ಇರುತ್ತೆ. ಇವೆರಡು ಏನ್ ಮಾಡುತ್ತೆ, ಕಂಟ್ರೋಲ್ ದ ಸೈಜ್ ಆಫ್ ದಿ ಪೀಪಲ್ ಸೈಜ್ ನ ಕಂಟ್ರೋಲ್ ಮಾಡುತ್ತೆ. ವೆನ್ ಯು ಆರ್ ಇನ್ ಡಾರ್ಕ್ ಸನ್ಲೈಟ್, ಬಿಸಿಲಲ್ಲಿದ್ದಾಗ ಪೀಪಲ್ ಸೈಜ್ ಏನಾಗುತ್ತೆ, ಚಿಕ್ಕದಾಗುತ್ತೆ. ಬಿಕಾಸ್ ಟು ಅಲೋಸ್ ದ ಲೆಸ್ ಅಮೌಂಟ್ ಆಫ್ ಲೈಟ್, ನಮ್ಮ ಕಣ್ಣಿಗೆ ಕಡಿಮೆ ಅಮೌಂಟ್ ಆಫ್ ಲೈಟ್ ನ ಒಳಗಡೆ ಅಲೋ ಮಾಡೋದಕ್ಕೋಸ್ಕರ ಅದು ಸೈಜ್ ನ ಕಂಟ್ರೋಲ್ ಮಾಡುತ್ತೆ. ಯಾವುದು? ಐರಿಶ್. ಓಕೆನಾ? So next to pupil is a window of the eye that is controls the aperture on iris. It regulates and controls the amount of light entering to the eye. But amount of light enters to the eye and it is a act as a window ತರ ಆಕ್ಟ್ ಮಾಡುತ್ತೆ. ಅಂದ್ರೆ ಎಷ್ಟು ಲೈಟ್ ಬೇಕು, ನಾವಿಲ್ಲಿ ಡಾರ್ಕ್ ರೂಮ್ ಅಲ್ಲಿ ಇದೀವಾ ಅಥವಾ ಬ್ರೈಟ್ ರೂಮ್ ಅಲ್ಲಿ ಇದೀವಾ, ಇಟ್ ಡಿಪೆಂಡ್ಸ್ ಅಪಾನ್ ವಾಟ್ ಸನ್ ಲೈಟ್, ಇಟ್ ವಿಲ್ ಬಿ ಮೂವ್ ದ ಸೈಜ್. ರೆಟಿನಾ, ಇಟ್ ಇಸ್ ಎ ಡೆಲಿಕೇಟೆಡ್ ಮೆಂಬರ್ ವಿಚ್ ಹ್ಯಾವಿಂಗ್ ಎನಾಮನಸ್ ನಂಬರ್ ಆಫ್ ಲೈಟ್ ಸೆನ್ಸಿಟಿವ್ ಸೆಲ್ಸ್. ನೋಡಿ, ಇಲ್ಲಿ ಏನು ರೆಟಿನಾ ಇದೆಯಲ್ಲ, ರೆಟಿನಾ ಇಲ್ಲಿ ಏನಿರುತ್ತೆ, ಎನಾಮನಸ್ ಲೈಟ್ ಸೆನ್ಸಿಟಿವ್ ಸೆಲ್ಸ್ ಇರುತ್ತೆ. ಈ ತರ ಆ ಸೆಲ್ಸ್ ಏನ್ ಮಾಡುತ್ತೆ, ಲೈಟ್ ಡಿಟೆಕ್ಟ್ ಮಾಡ್ಬಿಟ್ಟು ಆಪ್ಟಿಕಲ್ ನರ್ವ್ಸ್ ಮುಖಾಂತರ ಇಟ್ ಸೆಂಡ್ ಟು ದಿ ಬ್ರೈನ್ಗೆ ಕಳಿಸುತ್ತೆ. ಓಕೆನಾ? ಸೊ ಓಕೆ, ಆಪ್ಟಿಕಲ್ ನರ್ವ್ಸ್. ನೆಕ್ಸ್ಟ್ ಸೀಲಿಯರಿ ಮಸಲ್ಸ್, ದ ಮಸ್ಕ್ಯುಲಾರ್ ಚೇಂಜಸ್ ದ ಶೇಪ್ ಆಫ್ ದಿ ಸೈಜ್ ಆಫ್ ಐ ಲೆನ್ಸ್ ಆನ್ ಫೋಕಸ್ ಆಗ್ಬೇಕಾದ್ರೆ. ಈಗ ನಾವು ಯಾವ್ದೊಂದು ಆಬ್ಜೆಕ್ಟ್ ನ ಫೋಕಸ್ ಮಾಡ್ಬೇಕಂದ್ರೆ ಈ ಐ ಲೆನ್ಸ್ ಏನಾಗುತ್ತೆ, ಒಂದು ತಿಕ್ ಆಗುತ್ತೆ, ತಿನ್ ಆಗುತ್ತೆ, ಇನ್ನೊಂದು ತಿಕ್ ಆಗುತ್ತೆ. ಸೊ ಈ ತರ ತಿಕ್ ಅಂಡ್ ತಿನ್ ಆ ಸೈಜ್ ನ ಚೇಂಜ್ ಮಾಡಕ್ಕೆ ಯಾವ್ದಪ್ಪ ಅಂದ್ರೆ ಇದ್ರ ಮೇಲ್ಗಡೆ ಸೀಲಿಯರಿ ಮಸಲ್ಸ್ ಆರ್ ದೇರ್. ಸೀಲಿಯರಿ ಮಸಲ್ಸ್, ಆ ಸೀಲಿಯರಿ ಮಸಲ್ಸ್ ಕಂಪ್ರೆಸ್ ಆದಾಗ ಐ ಲೆನ್ಸ್ ದಪ್ಪ ಆಗುತ್ತೆ, ತಿಕ್ ಆಗುತ್ತೆ. ಸೊ ವೆನ್ ದ ಸೀಲಿಯರಿ ಮಸಲ್ಸ್ ಆರ್ ರಿಲ್ಯಾಕ್ಸ್ಡ್, ದ ಐ ಲೆನ್ಸ್ ವಿಲ್ ಬಿಕಮ್ ಥಿನ್. ಓಕೆನಾ? ಆಪ್ಟಿಕಲ್ nerve sends a electrical impulse from retina at the back of the eye to the brain. ನೋಡಿ, ಏನಿದೆ ಆಪ್ಟಿಕಲ್ ನರ್ವ್ಸ್ ಅನ್ನೋದು ಇಟ್ ಸೆಂಡ್ ದ ಸಿಗ್ನಲ್ ಫ್ರಮ್ ದಿ ಎಲ್ಲಿಂದ, ರೆಟಿನಾ ಟು ದಿ ಬ್ರೈನ್ ರೆಟಿನಾದಿಂದ ಬ್ರೈನ್ಗೆ ಸೆಂಡ್ ಮಾಡೋ ಸಿಗ್ನಲ್ಸ್. ಓಕೆ, ಫಾರ್ ಪಾಯಿಂಟ್ ನೋಡಿ, ವೆರಿ ಇಂಪಾರ್ಟೆಂಟ್ ಈ ಪಾಯಿಂಟ್. ಫಾರ್ ಪಾಯಿಂಟ್, ವಾಟ್ ಇಸ್ ದ ಫಾರ್ ಪಾಯಿಂಟ್ ಆಫ್ ಹ್ಯೂಮನ್ ಬೀಯಿಂಗ್ ಅಂದ್ರೆ ಇನ್ಫಿನಿಟಿ. ನಾವು ತುಂಬಾ ದೂರ ಇನ್ಫಿನಿಟಿ ಡಿಸ್ಟೆನ್ಸ್ ನಾವು ಕವರ್ ಮಾಡಬಹುದು. ದ ಮ್ಯಾಕ್ಸಿಮಮ್ ಡಿಸ್ಟೆನ್ಸ್ ಅಟ್ ವಿಚ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಕ್ಲಿಯರ್ಲಿ ಫಾರ್ ದ ಫಾರ್ ಪಾಯಿಂಟ್, ದಟ್ ಈಸ್ ನಾರ್ಮಲ್ ಅಡಲ್ಟ್ ಐ, ದಟ್ ಇಸ್ ಎ ವ್ಯಾಲ್ಯೂ ಈಸ್ ಇನ್ಫಿನಿಟಿ. ನಾವು ಇನ್ಫಿನಿಟಿ ಡಿಸ್ಟೆನ್ಸ್ ವರ್ಗ ಏನ್ ಮಾಡಬಹುದು, ಆಬ್ಜೆಕ್ಟ್ ನ ಫೋಕಸ್ ಮಾಡಬಹುದು. ಓಕೆನಾ? ನಿಯರ್ ಪಾಯಿಂಟ್ ಕೇಳ್ತಾನೆ, ಎಕ್ಸಾಂಪಲ್ ಕೇಳಿದಾನೆ, ಫಾರ್ ಪಾಯಿಂಟ್ ಎಷ್ಟು ಇನ್ಫಿನಿಟಿ, ನಿಯರ್ ಪಾಯಿಂಟ್ ಎಷ್ಟು 25 ಸೆಂಟಿಮೀಟರ್. ಸೊ ದ ಮಿನಿಮಮ್ ಡಿಸ್ಟೆನ್ಸ್ ಆಫ್ ಆಬ್ಜೆಕ್ಟ್ ಕ್ಯಾನ್ ಬಿ ಸೀನ್ ಮೋಸ್ಟ್ಲಿ distinctly without strain for the normal adult eye is value is 25. ನಾವು ಯಾವುದೇ ಒಂದು ಬುಕ್ನ ಅಥವಾ ಏನನ್ನ ಓದೋದಾದ್ರು if you want to see any object, we have to keep the object in 25 centimeter near point. This is a near point. Okay, ಈಗ ಪವರ್ ಆಫ್ ಅಕಾಮಡೇಷನ್ ಬರ್ತದೆ. ದಿಸ್ ಪವರ್ ಆಫ್
ಅಕಾಮಡೇಷನ್. ಪವರ್ ಆಫ್ ಅಕಾಮಡೇಷನ್ ಅಂದ್ರೆ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ ಫೋಕಲ್ ಲೆಂತ್. ನಾವು ಯಾವ್ದು ಐ ಲೆನ್ಸ್ ಇದೆಯಲ್ಲ ಅದು ಫೋಕಸ್ ಅಡ್ಜಸ್ಟ್ ಆಗುತ್ತೆ, ಪವರ್ ಆಫ್ ಅಕಾಮಡೇಷನ್. ನೋಡಿ, ಎಬಿಲಿಟಿ ಆಫ್ ಐ ಲೆನ್ಸ್ ಟು ಅಡ್ಜಸ್ಟ್ ಇಟ್ಸ್ ಫೋಕಲ್ ಲೆಂತ್, ದಟ್ ಈಸ್ ಕಾಲ್ಡ್ ಎಸ್ ಅಕಾಮಡೇಷನ್ ಆಫ್ ಐ ಲೆನ್ಸ್. ಈಗ ಐ ಲೆನ್ಸ್ ಒಂದು ಆಬ್ಜೆಕ್ಟಿಗೆ, ನೋಡಿ ಇದು ಐ ಲೆನ್ಸ್ ಅನ್ಕೊಳ್ಳಿ, ಐ ಲೆನ್ಸ್. ಸೊ ನೀವು ಕಣ್ಣು ನೋಡ್ತಿದ್ದೀರಿ, ಈ ಆಬ್ಜೆಕ್ಟ್ ನೋಡಿ, ಕಣ್ಣು ಈ ಆಬ್ಜೆಕ್ಟ್ ಏನ್ ಮಾಡಬೇಕು, ಫೋಕಸ್ ಮಾಡಬೇಕು. ಆ ಫೋಕಸ್ ಮಾಡಿ ಆ ಆಬ್ಜೆಕ್ಟ್ ಕ್ಲಿಯರ್ ಆಗಿ ನಮಗೆ ಕಾಣಿಸ್ಬೇಕು, ದಟ್ ಈಸ್ ಕಾಲ್ಡ್ ಎಸ್ ವಾಟ್ ಪವರ್ ಆಫ್ ಅಕಾಮಡೇಷನ್. ದ ಎಬಿಲಿಟಿ ಆಫ್ ಐ ಲೆನ್ಸ್ ಟು ಇಟ್ಸ್ ಅಡ್ಜಸ್ಟ್ ಇಟ್ ದಿ ಫೋಕಲ್ ಲೆಂತ್, ಫೋಕಲ್ ಲೆಂತ್ ಅಡ್ಜಸ್ಟ್ ಆಗೋದು. ಓಕೆನಾ? ದ ಫೋಕಲ್ ಲೆಂತ್ ಕ್ಯಾನ್ ಬಿ ಚೇಂಜ್ಡ್ ಅಂದ್ರೆ ಸಿಲಿಯರಿ ಮಸಲ್ಸ್, ಅದು ಯಾವ್ದ್ರ ಮುಖ ಚೇಂಜ್ ಆಗುತ್ತೆ, ಸಿಲಿಯರಿ ಮಸಲ್ಸ್ ಮುಖಾಂತರ ಚೇಂಜ್ ಆಗುತ್ತೆ. ಈಗ ನಿಮಗೆ ಒಂದು ಕಾನ್ಸೆಪ್ಟ್ ಗೊತ್ತಿರಬೇಕು, ದೂರ ನೋಡ್ಬೇಕಾದ್ರೆ ಏನಾಗುತ್ತೆ, ಹತ್ರ ನೋಡ್ಬೇಕಾದ್ರೆ ಏನಾಗುತ್ತೆ. ವಾಟ್ ಆರ್ ದ ಚೇಂಜಸ್ ವಿಲ್ ಬಿ ಟೇಕನ್ ಪ್ಲೇಸ್ ವೆನ್ ಯು ಆರ್ ಸೀಯಿಂಗ್ ಫಾರ್ ಅಪ್ ಪಾಯಿಂಟ್ ಅಂಡ್ ನಿಯರ್ ಪಾಯಿಂಟ್. ಫಾರ್ ಪಾಯಿಂಟ್ ಹೋಗ್ಬೇಕಾದ್ರೆ ಮತ್ತು ನಿಯರ್ ಪಾಯಿಂಟ್ ನೋಡ್ಬೇಕಾದ್ರೆ ಏನೇ ಚೇಂಜಸ್ ಆಗುತ್ತೆ ಅಂದ್ರೆ ಇಂಪಾರ್ಟೆಂಟ್. ನೋಡಿ, ವೆನ್ ಯು ಸಿಲಿಯರಿ ಮಸಲ್ಸ್ ಆರ್ ರಿಲ್ಯಾಕ್ಸ್, ಏನ್ ಬೇಡಪ್ಪ ನೋಡಿ, ಈಗ ಇದು ದೂರದ್ದು ನೋಡ್ತೀರ ಅನ್ಕೊಳ್ಳಿ, ಇದು ನೀವು ದೂರದ ಆಬ್ಜೆಕ್ಟ್ ನೋಡ್ತೀರ ಅನ್ಕೊಳ್ಳಿ. ದೂರದ ನೋಡ್ತೀರ ಅಂದಾಗ ಏನು, ಫೋಕಲ್ ಲೆಂತ್ ಏನಾಯ್ತು, ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತಾ? ಯಾಕಂದ್ರೆ ಫೋಕಸ್ ದೂರದ್ದು ಫೋಕಸ್ ಮಾಡ್ಬೇಕಲ್ಲ, ಫೋಕಲ್ ಲೆಂತ್ ಇನ್ಕ್ರೀಸ್ ಆಯ್ತು. ಫೋಕಲ್ ಲೆಂತ್ ಇನ್ಕ್ರೀಸ್ ಆದಾಗ ಸಿಲಿಯರಿ ಮಸಲ್ಸ್ ಏನಾಯ್ತು, ಸಿಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆದವು, ರಿಲ್ಯಾಕ್ಸ್ ಆದವು, ಹಿಂದಕ್ಕೆ ಹೋದ್ವು. ಯಾಕೆ? ಐ ಲೆನ್ಸ್ ಬಿಕಮ್ ಥಿನ್, ಐ ಲೆನ್ಸ್ ಬಿಕಮ್ ಥಿನ್ ಆಗುತ್ತೆ, ಥಿನ್. ನೋಡಿ, 3 ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಸೊ ಫೋಕಲ್ ಲೆಂತ್ ಇನ್ಕ್ರೀಸ್ ಆಗುತ್ತೆ, ಸಿಲಿಯರಿ ಮಸಲ್ಸ್ ರಿಲ್ಯಾಕ್ಸ್ ಆಗ್ತವೆ, ಐ ಲೆನ್ಸ್ ಥಿನ್ ಆಗುತ್ತೆ. ಈ 3 ಪಾಯಿಂಟ್ ಬಳಸಬೇಕು. ವೆನ್ ಯು ಆರ್ ಸೀಯಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್, ದೂರ ನೋಡ್ಬೇಕಾದ್ರೆ ಐ ಲೆನ್ಸ್ ಬಿಕಮ್ ಥಿನ್, ಸಿಲಿಯರಿ ಮಸಲ್ಸ್ ಬಿಕಮ್ ರಿಲ್ಯಾಕ್ಸ್ಡ್ ಅಂಡ್ ಫೋಕಲ್ ಲೆಂತ್ ವಿಲ್ ಬಿ ಇನ್ಕ್ರೀಸಸ್. ಅದ್ರ ಆಪೋಸಿಟ್ ಬರೆದ್ರೆ ನಿಯರ್ ಆಬ್ಜೆಕ್ಟ್. ನೋಡಿ, ಆಪೋಸಿಟ್ ಏನು, ಇದು ಉಲ್ಟಾ ಬರೀರಿ. ಏನು, ಫೋಕಲ್ ಲೆಂತ್ ಈಸ್, ನೋಡಿ ಫೋಕಲ್ ಲೆಂತ್ ಡಿಕ್ರೀಸ್, ಕಡಿಮೆ ದೂರದ್ದು ಡಿಸ್ಟೆನ್ಸ್ ಇರುವಂತಹ ಆಬ್ಜೆಕ್ಟ್ ನ ನೀವು ನೋಡ್ತಿರಲ್ಲ, ಸೊ ಫೋಕಲ್ ಲೆಂತ್ ವಿಲ್ ಬಿ ಡಿಕ್ರೀಸ್, ಫೋಕಲ್ ಲೆಂತ್ ಡಿಕ್ರೀಸ್ ಆಯ್ತು. ನೆಕ್ಸ್ಟ್ ಸಿಲಿಯರಿ ಮಸಲ್ಸ್ ಕಂಪ್ರೆಸ್ಡ್ ಆದವು, ಕಂಪ್ರೆಸ್ ಆದವು, ಐ ಲೆನ್ಸ್ ಬಿಕಮ್ ಥಿಕ್ ಆಯ್ತು, ಐ ಲೆನ್ಸ್ ಬಿಕಮ್ ಥಿಕ್. ನೋಡಿ ಇಷ್ಟೇ. ನೋಡಿ, ಸಿಲಿಯರಿ ಮಸಲ್ಸ್ ಬಿಕಮ್ಸ್ ರಿಲ್ಯಾಕ್ಸ್ಡ್, ಲೆನ್ಸ್ ಬಿಕಮ್ ಥಿನ್, ಫೋಕಲ್ ಲೆಂತ್ ಬಿಕಮ್ ಇನ್ಕ್ರೀಸಸ್. ನೋಡಿ ಇಷ್ಟೇ. ಸಿಲಿಯರಿ ಮಸಲ್ಸ್ ಬಿಕಮ್ ಕಾಂಟ್ರಾಕ್ಟ್, what increases the curvature of the eye lens, so eye lens become thicker, the focal length of eye lens become decreases, focal length decrease ಆಗುತ್ತೆ, ಐ ಲೆನ್ಸ್ ಬಿಕಮ್ ಕಂಪ್ರೆಸ್ಡ್ ಆಗುತ್ತೆ, ಸಿಲಿಯರಿ ಮಸಲ್ಸ್ ಕಂಪ್ರೆಸ್ಡ್ ಆಗ್ತವೆ, ಐ ಲೆನ್ಸ್ ಬಿಕಮ್ ಥಿಕ್ ಆಗುತ್ತೆ. ಸೊ ವೆನ್ ಯು ಆರ್ ಸೀಯಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್, ಇದು ಪಕ್ಕಾ ಕ್ವಶನ್, ಪಕ್ಕಾ ಎಕ್ಸಾಮ್ ಕೇಳಿದ ಪ್ರೀವಿಯಸ್ ಇಯರ್ ಎಲ್ಲ ಕೇಳ್ತಾನೆ. ಓಕೆನಾ? ಈಗ ಡಿಫೆಕ್ಟ್ಸ್ ಅಂಡ್ ಕರೆಕ್ಷನ್. ನೋಡಿ, ಡಿಫೆಕ್ಷನ್ ಆಫ್ ವಿಷನ್ ಅಂಡ್ ಕರೆಕ್ಷನ್ಸ್, ಏನೇನು ಡಿಫೆಕ್ಟ್ಸ್ಗಳಿದೆ ಮತ್ತು ಅದನ್ನು ಯಾವ ರೀತಿ ನೀವು ಕರೆಕ್ಟ್ ಮಾಡ್ತೀರಿ. ಒಂದು ನಮಗಿರೋ ಮಯೋಪಿಯಾ, ಮತ್ತು ಇನ್ನೊಂದು ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಿಯೋಪಿಯಾ, ಕೆಟರಾಕ್ಟ್. ಸೊ ಇವೆಲ್ಲ ನಾವು ಈಗ ಸ್ಟಡಿ ಮಾಡೋಣ. ಸಮ್ ಟೈಮ್ ದ ಹೈ may gradually lose the power of accommodation. In such a condition, the pupils cannot see the object distinctly and comfortably. This vision become blur. Nodi, some people's they're difficult to read, difficult to see an object. So that is because of these problems, defects, the refractive defects of the eye. So what are the main defects? That is ನೋಡಿ, ಮಯೋಪಿಯಾಗೆ ಅನದರ್ ನೇಮ್ ನಿಯರ್ ಸೈಟೆಡ್ನೆಸ್. ಇದನ್ನ ಕೇಳ್ತಾನೆ ಎಕ್ಸಾಮ್ ಅಲ್ಲಿ. ಸೊ ಮಯೋಪಿಯಾ ಅಂತ ಓದ್ಕೊಂಡು ಹೋಗಿರ್ತೀವಿ, ಬಟ್ ಅಲ್ಲಿ ಎಕ್ಸಾಮ್ ಅಲ್ಲಿ ನಿಯರ್ ಸೈಟೆಡ್ನೆಸ್, ವಾಟ್ ಇಸ್ ನಿಯರ್ ಸೈಟೆಡ್ನೆಸ್ ಅಂತ ಕೇಳ್ಬಿಡ್ತಾನೆ. ನಿಯರ್ ಸೈಟೆಡ್ನೆಸ್ ಆರ್ ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್, ಪ್ರೆಸ್ಬಯೋಪಿಯಾ. ನೋಡಿ, ಈ 3 ಇಂಪಾರ್ಟೆಂಟ್. ಓಕೆನಾ? ಫಸ್ಟ್ ಒನ್ ಬೈ ಒನ್ ಹೋಗ್ಬಿಡೋಣ. ಮಯೋಪಿಯಾ ಅಂದ್ರೆ ನೋಡಿ, ಮಯೋಪಿಯಾ ದ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ, ಹತ್ರ ಇರುವಂತ ಆಬ್ಜೆಕ್ಟ್ ನ ಕ್ಲಿಯರ್ ಆಗಿ ನೋಡ್ತಾನೆ. ಡಿಸ್ಟೆಂಟ್ ಆಬ್ಜೆಕ್ಟ್ he cannot see the distant object. The person can see near object clearly, but it is difficult to see clearly the distant object. ನೋಡಿ, the person can see myopia, can see near object clearly, but cannot see the distant object distinctly ಅಥವಾ clearly. ಓಕೆನಾ? is defect for point, then infinity, then such person may be see clearly upon the distance of few meter. The myopia, this images of the distant object is formed front of the retina. ನೋಡಿ, ವೆರಿ ಇಂಪಾರ್ಟೆಂಟ್. ಇದು ರೆಟಿನಾ ಅಂತ ಮುಂದೆ ಫಾರ್ಮೇಶನ್ ಆಗುತ್ತೆ. ಇದು ಕಣ್ಣು ಅಂದ್ರೆ ನೋಡಿ, ಇಲ್ಲಿ ಲೆನ್ಸ್ ಇದೆಯಾ, ಸೊ ದ ಇಮೇಜಸ್ ಆರ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ ಇಲ್ಲಿದೆ ಅಂದ್ರೆ, ಸೊ ಇಮೇಜಸ್ ಇಲ್ಲಿ ಫಾರ್ಮೇಶನ್ ಆಗಿರುತ್ತೆ ಇನ್ ಫ್ರಂಟ್ ಆಫ್ ದಿ ರೆಟಿನಾ. ಸೊ ಅದಕ್ಕೆ ದ ಪರ್ಸನ್ ಕ್ಯಾನ್ ಸಿ ನಿಯರ್ ಆಬ್ಜೆಕ್ಟ್ ಕ್ಲಿಯರ್ಲಿ, ಹತ್ರ ಚೆನ್ನಾಗಿ ಕಾಣುತ್ತೆ, ಬಟ್ ದೂರದ್ದು ಹೊರಗೆ ಕಾಣಲ್ಲ. ಸೊ ಇದಕ್ಕೆ ರೀಸನ್ ಏನು, ವಾಟ್ ಆರ್ ದ ಡಿಫೆಕ್ಟ್ಸ್ ಏನಂದ್ರೆ ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್ ತುಂಬಾ ಏನಾಗೋದು, ಒಂದು ಕರ್ವೇಚರ್ ಜಾಸ್ತಿ ಆಗೋದು, ಎಕ್ಸೆಸಿವ್ ಕರ್ವೇಚರ್ ಆಗೋದು, ಮತ್ತೆ ಎಲಾಂಗೇಷನ್ ಆಫ್ ಐ ಬಾಲ್ ದೊಡ್ಡದಾಗೋದು. ಸೊ ದಿಸ್ ಆರ್ ದಿ ಮೇನ್ ಡಿಫೆಕ್ಟ್ಸ್. ದ ಡಿಫೆಕ್ಟ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯಾವ್ದು ಲೆನ್ಸ್, ದಟ್ ಈಸ್ ನೋಡಿ ಕೇಳ್ತಾನೆ, ಕಾನ್ಕೇವ್ ಲೆನ್ಸ್.
ಮಯೋಪಿಯಾಗೆ ಕಾನ್ಕೇವ್ ಲೆನ್ಸು, ಹೈಪರ್ಮೆಟ್ರೋಪಿಯಾಗೆ ಕಾನ್ವೆಕ್ಸ್ ಲೆನ್ಸ್. ಓಕೆನಾ. ಸೊ ದ ಕಾನ್ಕೇವ್ ಲೆನ್ಸ್ ಸೂಟಬಲ್ ಫಾರ್ ಪವರ್ ವಿಲ್ ಬಿ ಬ್ರಿಂಗ್ ಇಮೇಜ್ ಬ್ಯಾಕ್ ಟು ದ ರೆಟಿನಾ ಅಂಡ್ ದ ಡಿಫೆಕ್ಟ್ಸ್ ಕರೆಕ್ಟೆಡ್. ನೋಡಿ ಈ ಡಯಾಗ್ರಾಮ್ ಇಂಪಾರ್ಟೆಂಟ್ ನೋಡಿ. ಇದು ಮಯೋಪಿಯಾ ನೋಡಿ, ಇಲ್ಲಿ ರೆಟಿನಾದಿಂದ ಮುಂದೆ ಇಮೇಜ್ ಫಾರ್ಮೇಶನ್ ಆಗಿದೆ. ಓಕೆನಾ. ನೀವು ಯಾವಾಗ ವೆನ್ ಯು ಆರ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್, ದ ಇಮೇಜಸ್ ಆರ್ ಫಾರ್ಮ್ಡ್ ಇನ್ ದಿ ರೆಟಿನಾ, ದೆನ್ ದ ಪರ್ಸನ್ ಕ್ಯಾನ್ ಏಬಲ್ ಟು ಐಡೆಂಟಿಫೈ ದ ಆಬ್ಜೆಕ್ಟ್ ಕ್ಲಿಯರ್ ಆಗಿ ಐಡೆಂಟಿಫೈ ಮಾಡೋದು, ಅವ್ರಿಗೆ ಕ್ಲಿಯರ್ ಆಗಿ ಕಾಣುತ್ತೆ, ಬಿಕಾಸ್ ದೇ ಆರ್ ಯೂಸಿಂಗ್ ಕಾನ್ಕೇವ್ ಲೆನ್ಸ್. ಈಗ ಹೈಪರ್ಮೆಟ್ರೋಪಿಯಾ ಸೇಮ್ ಅದರ ಆಪೋಸಿಟ್. ಹೈಪರ್ಮೆಟ್ರೋಪಿಯಾ ಆರ್ ಫಾರ್ ಸೈಟೆಡ್ನೆಸ್, ಅಂತ ಕರೀತಾರೆ. ಫಾರ್ ಸೈಟೆಡ್ನೆಸ್, ದ ಪರ್ಸನ್ ಕ್ಯಾನ್ ಸಿ ಡಿಸ್ಟಿಂಕ್ಟ್ ಆಬ್ಜೆಕ್ಟ್ ಕ್ಲಿಯರ್ಲಿ, ದೂರದಲ್ಲಿರೋದನ್ನ ಅವನು ಕ್ಲಿಯರ್ ಆಗಿ ನೋಡಬಹುದಂತೆ, ಬಟ್ ಈ ಕೆನಾಟ್ ಸಿ ದ ನಿಯರ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ ಅಥವಾ ಕ್ಲಿಯರ್ಲಿ. ದೂರ ಚೆನ್ನಾಗಿ ಕಾಣುತ್ತೆ, ಅದ್ರ ಚೆನ್ನಾಗಿ ಕಾಣಲ್ಲ. ದಟ್ ಈಸ್ ಕಾಲ್ಡ್ ಎಸ್ ಹೈಪರ್ಮೆಟ್ರೋಪಿ. ಯಾಕೆ ಹೆಂಗಾಗತ್ತಂದ್ರೆ, ಬಿಕಾಸ್ ದ ಇಮೇಜಸ್ ಆರ್ ಫಾರ್ಮ್ಡ್ ಬಿಹೈಂಡ್ ರೆಟಿನಾ, ರೆಟಿನಾದಿಂದ ಹಿಂದೆ ಇಮೇಜ್ ಫಾರ್ಮೇಶನ್ ಆಗುತ್ತೆ, ರೆಟಿನಾದಿಂದ ಹಿಂದೆ. ವೆನ್ ಇಮೇಜಸ್ ಆರ್ ಫಾರ್ಮ್ಡ್ ಇನ್ ಫ್ರಂಟ್ ಆಫ್ ರೆಟಿನಾ, ದಟ್ ಈಸ್ ಮಯೋಪಿಯಾ. ದ ಇಮೇಜಸ್ ಆರ್ ಫಾರ್ಮ್ಡ್ ಬಿಹೈಂಡ್ ರೆಟಿನಾ, ದಟ್ ಈಸ್ ಕಾಲ್ಡ್ ಎಸ್ ಹೈಪರ್ಮೆಟ್ರೋಪಿಯಾ. ನೋಡಿ ಇಲ್ಲಿ in the further okay, ಇಲ್ಲಿ the near point of a person in the further away from the normal point 25 centimeter, such person kept reading the material such behind 25 centimeter in front of the eye, comfort reading. This is because the light ray object is focused at the point of behind retina. ನೋಡಿ, the images are point behind retina, the images are found behind retina. So what are the defects? ಐಬಾಲ್ ಏನಾಯ್ತು, ತುಂಬಾ ಚಿಕ್ಕದಾಯ್ತು, ಅಲ್ಲಿ ಐಬಾಲ್ ದೊಡ್ಡದಾಯ್ತು, ಐಬಾಲ್ ಚಿಕ್ಕದಾಗಿದ್ದರಿಂದ ಫೋಕಸ್ ಹಿಂದೆ ಹೋಯ್ತು. ಓಕೆನಾ. ದ ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಇಸ್ ಟೂ ಲಾಂಗ್. ಫೋಕಲ್ ಲೆಂತ್ ಏನಾಯ್ತು, ಜಾಸ್ತಿ ಆಯ್ತು. ಎರಡೇ ಪಾಯಿಂಟ್, ಫೋಕಲ್ ಲೆಂತ್ ಇನ್ಕ್ರೀಸ್ ಆಗಿರುತ್ತೆ, ಇನ್ನೊಂದು ಐ ಬಾಲ್ ಚಿಕ್ಕದಾಗಿರುತ್ತೆ ಅಷ್ಟೇ. ಐ ಬಾಲ್ ಇಸ್ ಸ್ಮಾಲ್, ಐ ಬಾಲ್ ಇಸ್ ಸ್ಮಾಲ್, ಐ ಬಾಲ್ ಇಸ್ ಸ್ಮಾಲ್. ದಿಸ್ ಡಿಫೆಕ್ಟ್ಸ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್ ಎ ಕಾನ್ವೆಕ್ಸ್ ಲೆನ್ಸ್. ಅಲ್ಲಿ ಕಾನ್ಕೇವ್ ಲೆನ್ಸ್, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್. The eyeglasses can be converging lens. Eyeglasses will be converging lens, provide the additional focus to the power required for forming a images on the retina. Images on the retina. ನೋಡಿ ಇಲ್ಲಿ ಈ ಲೆನ್ಸ್ ನೋಡಿ, ಇಲ್ಲಿ ಹೈಪರ್ಮೆಟ್ರೋಪಿ ಅಂದ್ರೆ ರೆಟಿನಾದಿಂದ ಆಚೆ ಇಮೇಜ್ ಫಾರ್ಮೇಶನ್ ಆಗ್ತದೆ, ಫೋಕಸ್ ಆಗ್ತದೆ. ಇಲ್ಲಿ ವೆನ್ ಆರ್ ಯೂಸಿಂಗ್ ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡಿದಾಗ ಇಟ್ ಇಸ್ ಫಾರ್ಮ್ಡ್ ಆನ್ ರೆಟಿನಾ, ರೆಟಿನಾ ಮೇಲೆ ಫಾರ್ಮೇಶನ್ ಆಯ್ತು. ಓಕೆ, ನೆಕ್ಸ್ಟ್ ಪ್ರೆಸ್ಬಯೋಪಿಯಾ. ದ ಪವರ್ ಆಫ್ ಅಕೊಮಡೇಷನ್ ಆಫ್ ಯೂಶಲಿ ಗ್ರಾಜುಯಲಿ ಡಿಕ್ರೀಸ್ ವಿತ್ ಏಜಿಂಗ್. ನಮ್ಗೆ ವಯಸ್ಸಾದಂಗೆ ಏನಾಗ್ತದೆ, ಪವರ್ ಆಫ್ ಅಕೊಮಡೇಷನ್ ಡಿಕ್ರೀಸ್ ಆಗ್ತಾ ಹೋಗ್ತದೆ. ಸೊ ದ ಮೋಸ್ಟ್ ಪೀಪಲ್ ದ ನಿಯರ್ ಪಾಯಿಂಟ್ ಆಫ್ ಗ್ರಾಜುಯಲಿ ನೀಡೆಡ್ ಅವೇ, ದ ಫೈಂಡ್ ಇಟ್ ಡಿಫಿಕಲ್ಟ್ ಟು ಸಿ ನಿಯರ್ ಆಬ್ಜೆಕ್ಟ್ ಕಂಫರ್ಟ್ಲಿ ಅಂಡ್ ಡಿಸ್ಟಿಂಕ್ಟ್ ವಿದೌಟ್ ಕರೆಕ್ಟಿವ್ ಗ್ಲಾಸ್ ಐ ಗ್ಲಾಸಸ್. ದಿಸ್ ಡಿಫೆಕ್ಟ್ ಇಸ್ ಕಾಲ್ಡ್ ಆಸ್ ಪ್ರೆಸ್ಬಯೋಪಿಯಾ. ಏನಿಲ್ಲ, ದ ಪರ್ಸನ್ ಇಸ್ ಡಿಫಿಕಲ್ಟ್ ಟು ವೆನ್ ದೇ ರೀಚ್ ದ ಓಲ್ಡ್ ಏಜ್ ಬಂದ ತಕ್ಷಣ ಅವರಿಗೆ ದೂರದ್ದು ಕಾಣಲ್ಲ, ಹತ್ರದ್ದು ಕಾಣಲ್ಲ. So the person cannot see the distinct object clearly and also near object clearly. That is called presbyopia. This arrived due to the gradual weakening of ciliary muscles. ಆ ciliary muscles ಮುಂದೆ அந்த compressor relax ಆಗಿರುತ್ತಲ್ಲ, ಅವು ವೀಕ್ ಆಗಿರ್ತವೆ. ಸೊ diminished flexibility of the eye lens. ಆ diminished flexibility, eye lens flexibility ಏನಾಗಿರುತ್ತೆ, diminished ಆಗಿರುತ್ತೆ. Sometimes the person is suffering from both myopia and hypermetropia. Such people are required bifocal lens. ನೋಡಿ, ಈಗ ಬೈಫೋಕಲ್ ಲೆನ್ಸ್ ಬೇಕಾದ್ರೆ ಮಯೋಪಿಯಾ ಮತ್ತು ಹೈಪರ್ಮೆಟ್ರೋಪಿಯಾಗೆ ಹೆಂಗೆ ಅಂದ್ರೆ, ಇದು ಲೆನ್ಸ್ ಅನ್ಕೊಳ್ಳಿ, ಇದು ಲೆನ್ಸ್. ಸೊ ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ ನ ಹಾಕಿರ್ತಾರೆ, ಇಲ್ಲಿ ಕಾನ್ಕೇವ್ ಲೆನ್ಸ್ ನೋಡಿ. ನೋಡ್ಬೇಕಾದ್ರೆ ನೀವು ಸ್ಟ್ರೈಟ್ ಆಗಿ ನೋಡ್ತೀರಾ, ದೂರ ನೋಡ್ಬೇಕಾದ್ರೆ, ದೂರದ ಕಾಣ್ಬೇಕಾದ್ರೆ ಕಾನ್ಕೇವ್ ಲೆನ್ಸ್ ನ ಬಳಸಬೇಕು. ಸೊ ಹತ್ರದ್ದು, ಸೊ ವೆನ್ ಯು ಆರ್ ಸೀಯಿಂಗ್ ಡಿಸ್ಟೆಂಟ್ ಆಬ್ಜೆಕ್ಟ್, ಹತ್ರದ ಆಬ್ಜೆಕ್ಟ್ ನೋಡ್ಬೇಕಾದ್ರೆ ಕಾನ್ವೆಕ್ಸ್ ಲೆನ್ಸ್ ನ ಬಳಸಬೇಕು. ಅದಕ್ಕೆ ಅದನ್ನ ನಾವು ಬೈಫೋಕಲ್ ಲೆನ್ಸ್ ಅಂತ ಕರಿತೀವಿ, ಬೈಫೋಕಲ್ ಲೆನ್ಸ್. ದ ಅಪರ್ ಪೋರ್ಷನ್ ನೋಡಿ, ಅಪರ್ ಪೋರ್ಷನ್ ಇಸ್ ಕಾನ್ಕೇವ್ ಲೆನ್ಸ್ is facilitate the distant vision and the lower part is convex lens facilitate the near vision ಆಗಿರುತ್ತೆ. Next is cataract. The crystal lens of people at the old age become milky and cloudy. ನೋಡಿ, ವೆರಿ ಇಂಪಾರ್ಟೆಂಟ್. ಅವ್ರ ಓಲ್ಡ್ ಏಜ್ ಬಂದ ತಕ್ಷಣ ಅವ್ರ ಕಣ್ಣು ಮಿಲ್ಕಿ ಮತ್ತೆ ಕ್ಲೌಡಿ ಅಂದ್ರೆ ವೈಟ್ ಕಲರ್ ಫಾರ್ಮೇಶನ್ ಆಗುತ್ತೆ. ದಿಸ್ ಇಸ್ ಕಾಲ್ಡ್ as cataract. ಇದನ್ನ ನಾವು cataract ಅಂತ ಕರಿತೀವಿ. ದಿಸ್ ಕಾಸಸ್ ಪಾರ್ಷಿಯಲ್ ಆರ್ ಕಂಪ್ಲೀಟ್ ಲಾಸ್ ಆಫ್ ವಿಷನ್. ಅವ್ರಿಗೆ ಕಂಪ್ಲೀಟ್ ಕಣ್ಣೇ ಕಾಣದಂಗೆ ಆಗ್ಬೋದು ಅಥವಾ ಸ್ವಲ್ಪ ಕಾಣ್ಬೋದು. ಸೊ ದಿಸ್ ಪಾಸಿಬಲ್ ಟು ರೀಸ್ಟೋರ್ ದ ವಿಷನ್ ಥ್ರೂ ದಿ ಕ್ಯಾಟ್ರಾಕ್ಟ್ ಸರ್ಜರಿ ಮಾಡೋದ್ರ ಮುಖಾಂತರ ಅದನ್ನ ನಾವು ರೀಸ್ಟೋರ್ ಮಾಡಬಹುದು. ಓಕೆನಾ. ಈಗ ಇದನ್ನ ನಿಮಗೆ ಅರ್ಥ ಆಗ್ತದೆ ಅನ್ಕೋತೀನಿ. ಐ ಡಯಾಗ್ರಾಮು ವಿತ್ ಅದರ್ ಪಾರ್ಟ್ಸ್ ಎಕ್ಸ್ಪ್ಲನೇಷನ್, ಯಾವ್ದು ಪಾರ್ಟ್ಸ್ ಬೇಕಾದ್ರೆ ಕೇಳ್ಬೋದು ಅವನು. ಮತ್ತೆ ಡಿಫೆಕ್ಟ್ಸ್, ಮಯೋಪಿಯಾ, ಹೈಪರ್ಮೆಟ್ರೋಪಿಯಾ, ಪ್ರೆಸ್ಬಯೋಪಿಯಾ, ಕ್ಯಾಟ್ರಾಕ್ಟ್. ಓಕೆನಾ. ಈಗ ನೆಕ್ಸ್ಟ್ ರಿಫ್ರಾಕ್ಷನ್ ಥ್ರೂ ಪ್ರಿಸಮ್ ಅಂಡ್ ಅಟ್ಮಾಸ್ಫಿಯರ್. ನೋಡಿ, ರಿಫ್ರಾಕ್ಷನ್ ಆಫ್ ಲೈಟ್ ಥ್ರೂ ಪ್ರಿಸಮ್. ನೋಡಿ, ಇಲ್ಲಿ ಕರೆಕ್ಟ್ ನೋಡಿ ಅಬ್ಸರ್ವ್ ಮಾಡಿ, ಇದೊಂದು ಗ್ಲಾಸ್ ಪ್ರಿಸಮ್. ಸೊ ದಿಸ್ ಲೈನ್ ಇಸ್ ನಾವು ಪಿ ಅಂಡ್ ಇ, ದಿಸ್ ಇಸ್ ಇನ್ಸಿಡೆಂಟ್ ರೇ, ಆಯ್ತಾ. ಎನ್ ಅಂಡ್ ಎನ್ ಡ್ಯಾಶ್, ಎಂ ಅಂಡ್ ಎಂ ಡ್ಯಾಶ್, ದಟ್ ಇಸ್ ಕಾಲ್ಡ್ ವಾಟ್, ಅವು ನಾರ್ಮಲ್ ರೇಸ್. ಸೊ ಇಲ್ಲಿ this line is there, this is called reflected ray. ಯಾವುದು E to F. So E to F is refracted ray. This is F to S is a
F2S is emerged ray. This is emerged ray. This is reflected ray. ಇಲ್ಲಿ ನಿಮಗೆ angle A is angle of prism. ನೋಡಿ angle A ಫಾರ್ಮೇಷನ್ ಆಗಿದೆಯಲ್ಲ, angle A is angle of prism. ಇಲ್ಲಿ angle A angle of prism. Angle I is angle of incident. ನೋಡಿ angle of incident, angle of reflection, angle of emerged ray. ಓಕೆನಾ. ಮತ್ತೆ ಇಲ್ಲಿ ಆಂಗಲ್ ಆಫ್ ಡಿವಿಯೇಷನ್ ಇದನ್ನ ನಿಮಗೆ ಎಕ್ಸಾಂಪಲ್ ಕೇಳ್ತಾನೆ. ಆಂಗಲ್ ಆಫ್ ಡಿವಿಯೇಷನ್, ದಿಸ್ ಇಸ್ ಆಂಗಲ್ ಆಫ್ ಡಿವಿಯೇಷನ್, ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಪ್ರೀವಿಯಸ್ ಎಕ್ಸಾಮ್ ಎಲ್ಲ ಕೇಳಿದ್ದೇನೆ, ವಾಟ್ ಇಸ್ ಆಂಗಲ್ ಆಫ್ ಡಿವಿಯೇಷನ್ ಅಂತ ಕೇಳಿದ್ದೇನೆ. ಸೊ ನೀವು ಕಂಪಲ್ಸರಿ ಬರಲೇಬೇಕು. ಓಕೆನಾ. ವೆನ್ ದ ರೇ ಆಫ್ ಲೈಟ್ ಈಸ್ ಎಂಟರ್ ಫ್ರಮ್ ದಿ ಏರ್ ಟು ಗ್ಲಾಸ್ ಆರ್ ದ ಫಸ್ಟ್ ಸರ್ಫೇಸ್ ಎ ಬಿ. ನೋಡಿ ಇಲ್ಲಿ ಈಗ ಲೈಟ್ ಎಲ್ಲಿ ಎಂಟರ್ ಆಗ್ತದೆ, ಇದು ಏರ್ ಮೀಡಿಯಾ, ಇದು ಗ್ಲಾಸ್ ಮೀಡಿಯಾ. ಫ್ರಮ್ ದಿ ಪಾಯಿಂಟ್ ಇನ್ಸಿಡೆಂಟ್ ರೇ ಎ ಬಿ ಪಾಯಿಂಟ್, ದಟ್ ಇಸ್ ಆನ್ ದ ಸರ್ಫೇಸ್ ಆಫ್ ಪ್ರಿಸಮ್ ಎ ಬಿ, ಆ ಪಾಯಿಂಟ್ ಮೇಲೆ ಪಾಲ್ಸ್ ಆಯ್ತು. ಕರೆಕ್ಟಾ. ನೆಕ್ಸ್ಟ್ ಏನಾಯ್ತು, ದ ಲೈಟ್ ರೇಸ್ ವಿಲ್ ಬಿ ರಿಫ್ಲೆಕ್ಟೆಡ್ ಆಸ್ ಬಿನ್ ಬೆಂಡ್ ಟುವರ್ಡ್ಸ್ ನಾರ್ಮಲ್. ನೋಡಿ ಇಲ್ಲಿ ಆ ರೇ ಇದೆಯಲ್ಲ, ಆ ರೇ ಬೆಂಡ್ ಆಗಿದೆ. ಎಲ್ಲಿಗೆ ಬೆಂಡ್ ಆಗಿದೆ, ಟುವರ್ಡ್ಸ್ ಪ್ಯಾರಲಲ್ ಟು ದಿ ನಾರ್ಮಲ್ ರೇ, ಪ್ಯಾರಲಲ್ ಟು ದಿ ನಾರ್ಮಲ್ ಕಡೆಗೆ ಏನಾಗಿದೆ, ಬೆಂಡ್ ಆಗಿದೆ. ಕರೆಕ್ಟಾ. ಸೊ ದ ಸೆಕೆಂಡ್ ಸರ್ಫೇಸ್ AC, the light ray is enter from the glass to the air, hence it is bent away from the normal. ನೋಡಿ ಇಲ್ಲಿ ಈಗ ದ ಲೈಟ್ ವಿಚ್ ಇಸ್ ಟ್ರಾವೆಲಿಂಗ್ ಫ್ರಮ್ ಗ್ಲಾಸ್ ಟು ದಿ ಏರ್ ಹೋದಾಗ ದ ಲೈಟ್ ವಿಚ್ ಇಸ್ ಬೆಂಡ್ ಅವೇ ಫ್ರಮ್ ದಿ ನಾರ್ಮಲ್ ಇಂದ ಅವೇ ಆಗಿ ಹೋಗಿದೆ. ಸೊ ಬಿಕಾಸ್ ಯಾಕೆ ಅವೇ ಫ್ರಮ್ ದಿ ನಾರ್ಮಲ್, ಬಿಕಾಸ್ ದ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಇನ್ಕ್ರೀಸಸ್, ಬಿಕಾಸ್ ಗ್ಲಾಸ್ ಇಸ್ ಎ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್. ವೆನ್ ದ ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್, ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಡಿಕ್ರೀಸಸ್. ಕರೆಕ್ಟಾ. ಈಗ ಗ್ಲಾಸ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಜಾಸ್ತಿ ಇರೋದ್ರಿಂದ, ಏರ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇರೋದ್ರಿಂದ ಸ್ಪೀಡ್ ಆಫ್ ಲೈಟ್ ಏನಾಯ್ತು, ಜಾಸ್ತಿ ಆಯ್ತು. ನೋಡಿ ಇದು ಇಂಪಾರ್ಟೆಂಟ್, ಇದು ವೆರಿ ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ಇದನ್ನ ನಿಮ್ಗೆ 1 ಮಾರ್ಕ್ಸ್ ಕೇಳ್ತಾನೆ. ದ ಪೆಕ್ಯುಲರ್ ಶೇಪ್ ಆಫ್ ಪ್ರಿಸಮ್ ಮೇಕ್ ದ ಎಮರ್ಜ್ಡ್ ರೇ ಬೆಂಡ್ ಅಟ್ ದ ಆಂಗಲ್ ಅಟ್ ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್. ನೋಡಿ ಇಲ್ಲಿ ಎಮರ್ಜ್ಡ್ ರೇ, ನೋಡಿ ಎಮರ್ಜ್ಡ್ ರೇ, ಇದು ಎಮರ್ಜ್ಡ್ ರೇ ಲೈನ್, ಇದು ಇನ್ಸಿಡೆಂಟ್ ರೇ ಲೈನ್, ಎರಡು ಮೀಟ್ ಆಗುವಂತ ಆಂಗಲ್ ಫಾರ್ಮೇಶನ್ ಆಗುತ್ತಲ್ಲ, ಆ ಆಂಗಲ್ ಏನಾಗುತ್ತೆ, ಆಂಗಲ್ ಆಫ್ ಡಿವಿಯೇಷನ್ ಅಂತ ಕರೀತಾರೆ. ನೋಡಿ ಇಲ್ಲಿ ದ ಎಮರ್ಜ್ಡ್ ರೇ ಬೆಂಡ್ ಅಟ್ ದ ಆಂಗಲ್ ಟು ದಿ ಡೈರೆಕ್ಷನ್ ಆಫ್ ಇನ್ಸಿಡೆಂಟ್ ರೇ, ದಟ್ ಈಸ್ ಕಾಲ್ಡ್ ಆಸ್ ಆಂಗಲ್ ಆಫ್ ಡಿವಿಯೇಷನ್, ದಟ್ ಈಸ್ ರೆಪ್ರೆಸೆಂಟ್ ಬೈ ಆಂಗಲ್ ಡಿ ಅಂತ ರೆಪ್ರೆಸೆಂಟ್ ಮಾಡ್ತಾರೆ. ಓಕೆನಾ. ಇದು ಇಂಪಾರ್ಟೆಂಟ್, ಎಕ್ಸಾಮಿಗೆ ಕೇಳಿದ್ದಾನೆ ಪ್ರೀವಿಯಸ್ ಅಲ್ಲಿ. ಡಿಸ್ಪರ್ಷನ್ ಆಫ್ ವೈಟ್ ಲೈಟ್ ಬೈ ಗ್ಲಾಸ್ ಪ್ರಿಸಮ್. ನೋಡಿ ಇಲ್ಲಿ ಡಿಸ್ಪರ್ಷನ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು. ಡಿಸ್ಪರ್ಷನ್ ಅಂದ್ರೆ ಏನಿಲ್ಲ, ಆ ವೈಟ್ ಕಲರ್ ಲೈಟು 7 ಕಲರ್ ಆಗೋದು. ನೋಡಿ ಸ್ಪ್ಲಿಟ್ಟಿಂಗ್ ಆಫ್ ಲೈಟ್ ಇಂಟು ಕಾಂಪೊನೆಂಟ್ ಆಫ್ ಕಲರ್, ವೈಟ್ ಲೈಟ್ ಇಂಟು 7 ಕಲರ್. ಆ 7 ಕಲರ್ ಬ್ಯಾಂಡ್ ಏನಂತ ಕರೀತಾರೆ, ಸ್ಪೆಕ್ಟ್ರಮ್ ಅಂತ ಕರೀತಾರೆ. 7 ಕಲರ್ ಬ್ಯಾಂಡ್ ವಿ ಕಾಲ್ ಇಟ್ as ಸ್ಪೆಕ್ಟ್ರಮ್. ದ ಕಲರ್ ಕಾಂಪೊನೆಂಟ್ಸ್ ಲೈಟ್ ಬೀಮ್, ದ ಬ್ಯಾಂಡ್ ಆಫ್ ಕಲರ್ ಕಾಂಪೊನೆಂಟ್ಸ್, ಈ ಬ್ಯಾಂಡ್ ಆಫ್ ಕಲರ್ ಕಾಂಪೊನೆಂಟ್ಸ್ ನ ನಾವೇನಂತ ಕರೀತೀವಿ, ಸ್ಪೆಕ್ಟ್ರಮ್. ವೈಟ್ ಲೈಟ್ ಇರೋದು 7 ಕಲರ್ ಆದ್ರೆ ದಟ್ ಇಸ್ ಕಾಲ್ಡ್ ಡಿಸ್ಪರ್ಷನ್. ಆ 7 ಕಲರ್ ಬ್ಯಾಂಡ್ ಏನಂತ ಕರೀತಾರೆ, ವಿ ಕಾಲ್ ಇಟ್ as ದಟ್ ಇಸ್ ಸ್ಪೆಕ್ಟ್ರಮ್. ಓಕೆ. ಅದರಲ್ಲಿ ವಿಬ್ ಗಯಾರ್ ನಿಮ್ಗೆಲ್ಲ ಗೊತ್ತು. ವಿಬ್ ಗಯಾರ್ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ಯೆಲ್ಲೋ, ಆರೆಂಜ್, ರೆಡ್, ದಿಸ್ ಇಸ್ ವಿಬ್ ಗಯಾರ್. ಕರೆಕ್ಟಾ. ಡಿಫರೆಂಟ್ ಕಲರ್ಸ್. ಇದರಲ್ಲಿ ನೋಡಿ ಎಕ್ಸಾಮಿಗೆ ಕೇಳಿದ್ದೀನಿ, ಮೋಸ್ಟ್ ಬೆಂಡಿಂಗ್ ಯಾವುದು, ಲೀಸ್ಟ್ ಬೆಂಡಿಂಗ್ ಯಾವುದು. ಮೋಸ್ಟ್ ಬೆಂಡಿಂಗ್ ಇಸ್ ವೈಲೆಟ್, ಸೊ ಲೀಸ್ಟ್ ಬೆಂಡಿಂಗ್ ಇಸ್ ರೆಡ್. ಕರೆಕ್ಟಾ. different angles which is incident ray, the process of the prism. The red is there, ನೋಡಿ red light is a least bending while the violet is the most bending. Exam ಗೆ ಇದನ್ನ ಕೇಳಿದಾನೆ. Okay, next Newton's experiment. Isaac Newton was a first to use the glass prism to obtain the spectrum of light ನ obtain ಮಾಡ್ಕೊಂಡ್ರು. So ಇಲ್ಲಿ he tried the split of colors in the spectrum by white light further using another prism. He could not get the more colors, ಜಾಸ್ತಿ ಕಲರ್ಸ್ ಬರಲಿಲ್ಲ. ಸೊ ಈ ಪ್ಲಾನ್ ಟು ಸೆಕೆಂಡ್ ಐಡೆಂಟಿಕಲ್ ಪ್ರಿಸಮ್ ದ ಇನ್ವರ್ಟೆಡ್. ನೋಡಿ ಈಗ ಒಂದು ಪ್ರಿಸಮ್ ತಗೊಂಡ್ರು, ಅದಕ್ಕೆ ವೈಟ್ ಲೈಟ್ ನ ಪಾಸ್ ಮಾಡಿದ್ರು. ಸೊ ಈ ಗೆಟ್ ದ 7 ಕಲರ್ಸ್ ಬಂದು. ಕರೆಕ್ಟಾ. ನೆಕ್ಸ್ಟ್ ಈ ಸ್ಟೇಕ್ ಅಂತ ಪ್ರಿಸಮ್ ಏನ್ ಮಾಡಿದ್ರು, ಉಲ್ಟಾ ಇನ್ವರ್ಟೆಡ್ ಪ್ರಿಸಮ್ ತಗೊಂಡ್ರು. ಸೊ ಈಗ 7 ಕಲರ್ ಬ್ಯಾಂಡ್ ಅಲ್ಲಿ ಏನಾಯ್ತು, ಕಂಬೈನ್ ಆಗಿ ವೈಟ್ ಕಲರ್ ಫಾರ್ಮೇಶನ್ ಆಯ್ತು. ದಿಸ್ ಇಸ್ ದ ನ್ಯೂಟನ್ ಎಕ್ಸ್ಪೆರಿಮೆಂಟ್. ಓಕೆನಾ. ಸೊ ಇಲ್ಲಿ ಪ್ರಿಸಮ್ ಇನ್ವರ್ಟೆಡ್ ಪೋರ್ಷನ್ ನೋಡಿ, ಈ ಪ್ಲೇಸ್ ಸೆಕೆಂಡ್ ಇನ್ವರ್ಟೆಡ್ ಪ್ರಿಸಮ್ with respect to the first prism. He allows the all colors of the spectrum that passes through the second prism. ಎಲ್ಲ ಕಲರ್ ಬ್ಯಾಂಡು ಸೆಕೆಂಡ್ ಪ್ರಿಸಮ್ ಪಾಸ್ ಮಾಡಿದಾಗ 7 ಕಲರ್ ಬ್ಯಾಂಡ್ ಕಂಬೈನ್ ಟು ಫಾರ್ಮ್ ಎ ಸಿಂಗಲ್ ವೈಟ್ ಲೈಟ್ ಆಗುತ್ತೆ. The white light is emerged from the other side of the second prism, that is observed Newton's an idea sunlight made up of 7 colors. ಇದರ ಅವಾಗ ಏನು ಹೇಳಿದ್ರು, sunlight is made up of 7 colors. ನೋಡಿದ್ರೆ the white light falls on the prism, erect prism ಮೇಲೆ ಬಿದ್ದ ತಕ್ಷಣ ಅದು ರೆಡ್ ವಿಬ್ ಗಯಾರ್ ಫಾರ್ಮೇಶನ್ ಆಯ್ತು. ದಟ್ ಇಸ್ ಡಿಸ್ಪರ್ಷನ್ ಆಫ್ ಲೈಟ್ ಆಯ್ತು. ಆ ಡಿಸ್ಪರ್ಷನ್ ಆಫ್ ಲೈಟ್ ಆಗಿರೋದಕ್ಕೆ ನೆಕ್ಸ್ಟ್ ಚೂಸ್ ಅಂದ ಅನದರ್ ಇನ್ವರ್ಟೆಡ್ ಪ್ರಿಸಮ್ ನ ಪ್ಲೇಸ್ ಮಾಡಿದ್ರು. ಆ 7 ಕಲರ್ ಬ್ಯಾಂಡ್ಸ್ ಅಲ್ಲಿ ಏನಾಯ್ತು, ಕಂಬೈನ್ ಟು ಫಾರ್ಮ್ ಎ ವೈಟ್ ಲೈಟ್ ಆಯ್ತು. ಸೊ ಅವಾಗ ನ್ಯೂಟನ್ ಎಸ್ ಡಿಕ್ಲೇರ್ಡ್ ಸನ್ಲೈಟ್ ಇಸ್ ಮೇಡ್ ಅಪ್ ಆಫ್ ವಾಟ್ 7 ಕಲರ್ ಬ್ಯಾಂಡ್ ಅಂತ.
ನೆಕ್ಸ್ಟ್ ನೋಡಿ ರೈನ್ಬೋ ಫಾರ್ಮೇಷನ್, ವೆರಿ ವೆರಿ ಇಂಪಾರ್ಟೆಂಟ್, ನಿಮಗೆ ಎಕ್ಸಾಮ್ ಫಿಕ್ಸ್ ಕ್ವಶನ್ ರೈನ್ಬೋ ಫಾರ್ಮೇಷನ್. ಇದು ಕಾನ್ಸೆಪ್ಟ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ನೋಡಿ ಇಲ್ಲಿ ಫಸ್ಟ್ ಫಿಗರ್ನ ನೋಡ್ರಪ್ಪ ನೀವು. ನೋಡಿ ಸನ್ಲೈಟಾ, ಈ ಸನ್ಲೈಟು ಇದು ವಾಟರ್ ಡ್ರಾಪ್ಲೆಟ್, ಕರೆಕ್ಟಾ? ಇದು ವಾಟರ್ ಡ್ರಾಪ್ಲೆಟ್, ವಾಟರ್ ಡ್ರಾಪ್ಲೆಟ್, ವಾಟರ್ ಡ್ರಾಪ್ಲೆಟ್. ಈಗ ಸನ್ಲೈಟ್ ಫಾಲ್ಸ್ ಆನ್ ವಾಟರ್ ಡ್ರಾಪ್ಲೆಟ್ ಬಿದ್ದ ತಕ್ಷಣ ಎರಡು ಮೀಡಿಯಾ ಇದೆ, ಒಂದು ಏರ್ ಮೀಡಿಯಾ, ಇನ್ನೊಂದು ವಾಟರ್ ಮೀಡಿಯಾ, ಕರೆಕ್ಟಾ? ಏನಾಯ್ತು ಅಲ್ಲಿ? ರಿಫ್ರಾಕ್ಷನ್ ಆಯ್ತು. ಫಸ್ಟ್ ರಿಫ್ರಾಕ್ಷನ್ ಅಂದ್ರೆ ಏನು? ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಇಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ, ಬೆಂಡ್ ಆಯ್ತಾ? ನೆಕ್ಸ್ಟ್ ಅಲ್ಲಿ ವಾಟರ್ ಒಳಗಡೆ ಲೈಟ್ ಎಂಟರ್ ಆದ ತಕ್ಷಣ ಡಿಸ್ಪರ್ಷನ್ ಆಯ್ತು. ಏನ್ ಡಿಸ್ಪರ್ಷನ್ ಅಂದ್ರೆ ಏನು? ಸ್ಪ್ಲಿಟಿಂಗ್ ಆಫ್ ವೈಟ್ ಲೈಟ್ ಇಂಟು 7 ಕಲರ್ ಬ್ಯಾಂಡ್ ಆಯ್ತು, ಕರೆಕ್ಟಾ? 7 ಕಲರ್ ಬ್ಯಾಂಡ್ ಆಯ್ತು. ಸೊ ನೆಕ್ಸ್ಟ್ ಅದು ಇನ್ನರ್ ವಾಲ್ ಆಫ್ ದಿ ವಾಟರ್ನ ಇನ್ನೊಂದು ವಾಲ್ ಇರುತ್ತಲ್ಲ, ನೆಕ್ಸ್ಟ್ ವಾಲ್, ಅಲ್ಲಿಗೆ ಏನಾಯ್ತು? ಹಿಟ್ ಆಗಿ ಬೌನ್ಸ್ ಆಯ್ತು, ಕರೆಕ್ಟಾ? ಬೌನ್ಸಿಂಗ್ ಆಫ್ ಲೈಟ್ ಇಸ್ ಕಾಲ್ಡ್ ಎಸ್ ವಾಟ್? ರಿಫ್ಲೆಕ್ಷನ್ ಆಯ್ತು, ಕರೆಕ್ಟಾ? ನೋಡಿ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಒಳಗಡೆ ಆಗೋದ್ರಿಂದ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಆಯ್ತು. ಆ ಬೌನ್ಸ್ ಆದ್ಮೇಲೆ ನೆಕ್ಸ್ಟ್ 7 ಕಲರ್ ಬ್ಯಾಂಡ್ ಆ ವಾಟರ್ ಡ್ರಾಪ್ಲೆಟ್ ಇಂದ ಆಚೆಗೆ ಬರುತ್ತೆ. ದಟ್ ಈಸ್ ಬೆಂಡಿಂಗ್ ಆಫ್ ಲೈಟ್, ದಟ್ ಈಸ್ ರಿಫ್ರಾಕ್ಷನ್ ಆಯ್ತು, ಕರೆಕ್ಟಾ? ರಿಫ್ರಾಕ್ಷನ್ ದಟ್ ಫಾರ್ಮ್ಸ್ ವಿಬ್ ಗಯಾರ್, ವೈಲೆಟ್, ಈ ತರ ವೈಲೆಟ್, ಇಂಡಿಗೋ, ಬ್ಲೂ, ಗ್ರೀನ್, ರೆಡ್ ಏನು ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಅದನ್ನ ನಾವು ನೋಡ್ತೀವಿ, ಕರೆಕ್ಟಾ? ಇಟ್ ಇಸ್ ರೈನ್ಬೋ ಇಸ್ ಆಲ್ವೇಸ್ ಫಾರ್ಮ್ಡ್ ಆಪೋಸಿಟ್ ಟು ಸನ್ಗೆ ಆಪೋಸಿಟ್ ಆಗಿ ಫಾರ್ಮೇಷನ್ ಆಗುತ್ತೆ. ಓಕೆ, ಡ್ಯೂರಿಂಗ್ ದಿ ಸಮ್ಮರ್, ಅದು ಇದು ಶವರ್, ರೈನಿ ಶವರ್ ಆಗುತ್ತಲ್ಲ, ಅಂದ್ರೆ ಜಾಸ್ತಿ ಮಳೆ ಬರ್ಬಾರ್ದು. ಸೊ ಹಿಂಗೆ ಸ್ವಲ್ಪ ಗ್ಲಿಸರಿಂಗ್ ಆಗ್ತದೆ, ಅವಾಗ ಪಕ್ಕದು ಏನಾಗುತ್ತೆ? ರೈನ್ಬೋ ಫಾರ್ಮೇಷನ್ ಆಗುತ್ತೆ. ನೆಕ್ಸ್ಟ್ ರೈನ್ಬೋ ಇಸ್ ಎ ನ್ಯಾಚುರಲ್ ಸ್ಪೆಕ್ಟ್ರಮ್ ಅಪಿಯರ್ಸ್ ಇನ್ ದ ಸ್ಕೈ ಆಫ್ಟರ್ ದಿ ರೈನ್ ಶವರ್. ನೋಡಿ ರೈನ್ ಶವರ್ ಆದ್ಮೇಲೆ ಏನಾಗುತ್ತೆ? ಸೊ ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಎಲ್ಲ ಟೈಮ್ ಆಗಲ್ಲ, ಮತ್ತೆ ಎಲ್ಲ ಟೈಮ್ ಆಗದೇ ಇರೋಲ್ಲ. ರೈನ್ಬೋ ಇಸ್ ಆಲ್ವೇಸ್ ಫಾರ್ಮ್ ದ ಡೈರೆಕ್ಷನ್ ಆಫ್ ಆಪೋಸಿಟ್ ದಿ ಸನ್. ನೋಡಿ ಸೂರ್ಯನ್ಗೆ ಆಪೋಸಿಟ್ ಆಗಿ ಏನಾಗುತ್ತೆ? ರೈನ್ಬೋ ಫಾರ್ಮೇಷನ್ ಆಗುತ್ತೆ. ನೋಡಿ ಈ ಪ್ರೋಸೆಸ್ ಇಂಪಾರ್ಟೆಂಟ್. ಇಟ್ ಕಾಸಸ್ ಟು ದಿ, ನೋಡಿ ಫಸ್ಟ್ ಸ್ಟೆಪ್ ಏನಾಯ್ತು? ಡಿಸ್ಪರ್ಷನ್ ಆಯ್ತು, ವೈಟ್ ಲೈಟು 7 ಕಲರ್ ಬ್ಯಾಂಡ್ ಆಯ್ತು, ಕರೆಕ್ಟಾ? ನೆಕ್ಸ್ಟ್ tiny water droplet the present in the atmosphere. Okay, the water droplet like a small prism, it refract first. Next dispersion next ಆಯ್ತು, ಫಸ್ಟ್ ರಿಫ್ರಾಕ್ಟ್ ಆಯ್ತಾ? ನೆಕ್ಸ್ಟ್ ಡಿಸ್ಪರ್ಷನ್ ಆಗುತ್ತೆ, ನೆಕ್ಸ್ಟ್ ಡಿಸ್ಪರ್ಷನ್ ಆಯ್ತು, ನೆಕ್ಸ್ಟ್ ಇನ್ಸಿಡೆಂಟ್ ಸನ್ಲೈಟ್ ದ ರಿಫ್ಲೆಕ್ಟೆಡ್ ಇಸ್ ಇಂಟರ್ನಲ್ಲಿ. ಅದೇನಾಯ್ತು? ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಏನಾಗುತ್ತೆ? ಟೋಟಲ್ ನೋಡಿ ಫಸ್ಟ್ ರಿಫ್ರಾಕ್ಷನ್ ಆಯ್ತಾ, ನೆಕ್ಸ್ಟ್ ಡಿಸ್ಪರ್ಷನ್ ಆಯ್ತು, ನೆಕ್ಸ್ಟ್ ಏನಾಯ್ತು? ನೆಕ್ಸ್ಟ್ ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್, ಬೌನ್ಸಿಂಗ್ ಬ್ಯಾಕ್ ಆಯ್ತು, ನೆಕ್ಸ್ಟ್ ರಿಫ್ರಾಕ್ಷನ್ ಆಗುತ್ತೆ, ನೆಕ್ಸ್ಟ್ ಫೈನಲಿ ರಿಫ್ರಾಕ್ಟ್ ಅಗೇನ್ ವೆನ್ ಇಟ್ ಇಸ್ ಕಮ್ ಔಟ್ ಆಫ್ ದಿ ರೈನ್ ಡ್ರಾಪ್. ಸೊ ಡ್ಯೂ ಟು ದಿ ರಿಫ್ರಾಕ್ಷನ್, ನೋಡಿ ರಿಫ್ರಾಕ್ಷನ್, ಡಿಸ್ಪರ್ಷನ್ ಅಂಡ್ ಇಂಟರ್ನಲ್ ರಿಫ್ಲೆಕ್ಷನ್, ರೈನ್ಬೋ ಫಾರ್ಮೇಷನ್ ಆಗುತ್ತೆ. ಇಷ್ಟೇ. ಈ ಭಯಾಟೆಲ್ಲ ಮಾಡ್ಕೋಬಾರ್ದು, ಕಾಮನ್ ಥಿಂಕ್ ಮಾಡಬೇಕು, ಇಮ್ಯಾಜಿನೇಷನ್ ಮಾಡ್ಕೋಬೇಕು. ಓಕೆನಾ? ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್, ಇಟ್ ಮೇ ಬಿ ಅಬ್ಸರ್ವ್ಡ್ ಅಪಿಯರ್ಸ್ ರ್ಯಾಂಡಮ್ ವೇವಿಂಗ್ ಆರ್ fluting of objects in the fire as a flare. The air just as above the fire become the hotter than the air hotter up. The hotter air is lighter and low dense, so the cooler air is above. It has the refractive index slightly less than the cooler air. ನೋಡಿ ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಈ ಸ್ಟೇಟ್ಮೆಂಟ್. ನೀವೆಲ್ಲ ಬೆಂಕಿನ ನೋಡಿರ್ತೀರಲ್ಲಪ್ಪ, ಬೆಂಕಿ ನೋಡಿ, ಇದು ಬೆಂಕಿ ಅನ್ಕೊಳ್ಳಿ, ಇದು ಕ್ಯಾಂಡ್ಲ್, ಇದು ಬೆಂಕಿ. ಓಕೆನಾ? ಈ ಬೆಂಕಿ ಮೇಲ್ಗಡೆ ಈ ತರ ಏನು ಬಿಸಿ ಗಾಳಿ ಹೋಗ್ತಾ ಇರ್ತದಲ್ಲ, ಹಾಟರ್ ಏರ್. ಈ ಹಾಟರ್ ಏರ್ ಏನಾಗಿರುತ್ತೆ? ಯಾವಾಗಲೂ ಲೈಟರ್ ದೆನ್ ಕೂಲ್ ಏರ್. ಆ ಹಾಟ್ ಏರ್ ಇಸ್ ಲೈಟರ್ ದೆನ್ ಕೂಲ್ ಏರ್. ಮತ್ತೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಇದ್ರಲ್ಲಿ ಏನಾಗಿರುತ್ತೆ? ಹಾಟರ್ ಏರ್ ಅಲ್ಲಿ ಜಾಸ್ತಿ ಇರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಇಸ್ ಮೋರ್ ಸ್ಲೈಟ್ಲಿ ಲೆಸರ್ ದೆನ್ ದಿ ಕೂಲರ್ ಏರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಸ್ಲೈಟ್ಲಿ ಲೆಸ್ ದೆನ್ ದಟ್ ಆಫ್ ಕೂಲರ್ ಏರ್. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ, ಸಾರಿ, ಹಾಟರ್ ಏರ್ ಅಲ್ಲಿ ರಿಫ್ರಾಕ್ಟಿವ್ ಇಂಡೆಕ್ಸ್ ಏನಾಗುತ್ತೆ? ಕಡಿಮೆ ಇರುತ್ತೆ. ರಿಫ್ರಾಕ್ಟಿವ್ ಇಂಡೆಕ್ಸ್ ಕಡಿಮೆ ಇದ್ರೆ ಸ್ಪೀಡ್ ಆಫ್ ಲೈಟ್ ವಿಲ್ ಬಿ ಮೋರ್. ಸ್ಪೀಡ್ ಜಾಸ್ತಿ ಇರುತ್ತೆ, ಸ್ಪೀಡ್ ಆಫ್ ಲೈಟ್. The refractive index of the media is continuously changed due to the appearance of the position of the seals, the hotter air. ನೋಡಿ, ಏನು ಟ್ವಿಂಕ್ಲಿಂಗ್ ಎಫೆಕ್ಟ್ ನೋಡ್ತಿರಲ್ಲ, ಅಥವಾ ಅಪಿಯರೇಟ್ ಆಬ್ಜೆಕ್ಟ್ ನೀವು ನೋಡ್ತಿರಲ್ಲ, ಸೊ ಅಲ್ಲಿ ಅದು ಕಂಟಿನ್ಯೂಸ್ ಚೇಂಜ್ ಆಗ್ತಾ ಇರುತ್ತೆ. ಯಾಕೆ ಚೇಂಜ್ ಆಗ್ತಾ ಇರುತ್ತೆ? ಬಿಕಾಸ್ ಆಫ್ ಥ್ರೂ ಹಾಟ್ ಏರ್ ಮತ್ತೆ ಫ್ಲಕ್ಚುಯೇಟ್. ದಿಸ್ ಇಸ್ ವೇವಿಂಗ್ ಆಫ್ ಅನ್ ಎಫೆಕ್ಟ್ ಆಫ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಅಲ್ಲಿರುವಂತಹ ಅಟ್ಮಾಸ್ಫಿಯರ್ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ವಿ ಆಲ್ಸೋ ಅಬ್ಸರ್ವ್ ಸಚ್ ಅ ಫಿನಾಮಿನಾ ಇಸ್ ಅ ಸನ್ನಿ ಡೇಸ್ ಅಬೌವ್ ಅಟ್ ದ ಟಾರ್ ರೋಡ್. ಟಾರ್ ರೋಡ್ ಮೇಲೆ ನೀರು ಬಿದ್ದಂಗೆ, ಬೆಂಕಿ ಬಿದ್ದಂಗೆ ಮೇಲ್ಗಡೆ ಏನು ಹಾಟ್ ಏರ್ ಫಾರ್ಮೇಶನ್ ಆಗಿರುತ್ತಲ್ಲ, ದಟ್ ಈಸ್ ಬಿಕಾಸ್ ಆಫ್ ವಾಟ್? ಅಟ್ಮಾಸ್ಫಿಯರಿಕ್ ರಿಫ್ರಾಕ್ಷನ್. ಓಕೆನಾ? ನೆಕ್ಸ್ಟ್ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ನೋಡಿ ವೆರಿ ಇಂಪಾರ್ಟೆಂಟ್ ಇದು, ಟ್ವಿಂಕ್ಲಿಂಗ್ ಆಫ್ ಸ್ಟಾರ್. ದ ಸ್ಟಾರ್ ಟ್ವಿಂಕ್ಲ್ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ಫಸ್ಟ್ ಪಾಯಿಂಟ್ ಆಗಿರಲಿ.
due to the atmospheric refraction. Next, starlight enters the earth atmosphere undergo refraction. First point ಏನಾಗುತ್ತೆ, ರಿಫ್ರಾಕ್ಷನ್ ಆಗುತ್ತೆ. ವಾಟ್ ಇಸ್ ರಿಫ್ರಾಕ್ಷನ್? ಬೆಂಡಿಂಗ್ ಆಫ್ ಲೈಟ್ ವೆನ್ ಇಟ್ ಈಸ್ ಟ್ರಾವೆಲ್ ಫ್ರಮ್ ಒನ್ ಮೀಡಿಯಾ ಟು ದಿ ಅನದರ್ ಮೀಡಿಯಾ. ಬೆಂಡ್ ಆಯ್ತಾ, ಬಿಕಾಸ್ ಮೆನಿ medias are present in many layers of atmosphere is present in between the star to earth, correct? So continuous before it reaches the earth. So why do not plant notice to important twinkling of star? Why do not the plant twinkles ಅಂದ್ರೆ ಟ್ವಿಂಕಲ್ you ಭೂಮಿ ಮೀನ್ಸ್ ಪ್ಲಾನೆಟ್ ಯಾಕೆ ಟ್ವಿಂಕಲ್ ಮಾಡಲ್ಲ ಅಂದ್ರೆ ಬಿಕಾಸ್ ದ ಪ್ಲಾನೆಟ್ಸ್ ಡು ನಾಟ್ ಹ್ಯಾವ್ ಮಚ್ ಕ್ಲೋಸರ್ ಟು ದಿ ಅರ್ತ್. ದ ಪ್ಲಾನೆಟ್ಸ್ ಆರ್ ಮಚ್ ಕ್ಲೋಸರ್ ಟು ದಿ ಅರ್ತ್. ಭೂಮಿಗೆ ಬೇರೆ ಪ್ಲಾನೆಟ್ಗಳು ತುಂಬಾ ಹತ್ರದಲ್ಲಿದ್ದಾವೆ. ಒಂದು, ದ ಟೋಟಲ್ ವೇರಿಯೇಷನ್ ಆಫ್ ದಿ ಅಮೌಂಟ್ ಆಫ್ ಲೈಟ್ ಎಂಟರ್ಸ್ ಟು ಅವರ್ ಈಸ್ ವೆರಿ ಲೀಸ್ಟ್. ಅಂದ್ರೆ ಅದಕ್ಕೆ ಬೌನ್ಸ್ ಆಗಿ ನಮಗೆ ಬರುವಂತಹ ಲೈಟ್ ತುಂಬಾ ಕಡಿಮೆ ಇರುತ್ತೆ, ಅದಕ್ಕೆ ನಾವು ಅದನ್ನ ರೆಕಗ್ನೈಸ್ ಮಾಡೋಕ್ಕಾಗಲ್ಲ. ಹೆನ್ಸ್ ದ ನೋ ಟ್ವಿಂಕ್ಲಿಂಗ್ ಎಫೆಕ್ಟ್. ಅದಕ್ಕೆ ಅದು ಟ್ವಿಂಕ್ಲಿಂಗ್ ಎಫೆಕ್ಟ್ ಅಂತ ತೋರಿಸಲ್ಲ. ಎರಡೇ ಪಾಯಿಂಟ್. ಸೊ ಡಿಫರ್ ಇನ್ ದ ಪೊಸಿಷನ್ ಆಫ್ ದಿ ಸ್ಟಾರ್. ಸೊ ಡ್ಯೂ ಟು ದಿ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ದ ಸ್ಟಾರ್ ಬೆಂಡ್ towards the normal. Hence this apparent position of the star slightly bit difference from the actual position. ನೋಡಿ ಏನಾಗುತ್ತೆ ಅಲ್ಲಿ, ದಟ್ ಇಸ್ ಎ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ಆಗೋದ್ರಿಂದ ದ ಲೈಟ್ ರೇ ವಿಚ್ ಇಸ್ ಬೆಂಡ್ ಟುವರ್ಡ್ಸ್ ದಿ ನಾರ್ಮಲ್ ಕಡೆಗೆ ಬೆಂಡ್ ಆಗುತ್ತೆ. ಇದರಿಂದ ಅಪರೆಂಟ್ ಪೊಸಿಷನ್ ಆಫ್ ದಿ ಸ್ಟಾರ್ ಈಸ್ ಡಿಫರೆಂಟ್ ಫ್ರಮ್ ದಿ ಆಕ್ಚುಯಲ್ ಪೊಸಿಷನ್. ಒರಿಜಿನಲ್ ಪೊಸಿಷನ್ ಗಿಂತ ಬೇರೆ ಪೊಸಿಷನ್ ಇರೋ ತರ ಕಾಣುತ್ತೆ. ಸೊ ಇದಕ್ಕೆ ಬಿಕಾಸ್ ಆಫ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್ ದ ಸ್ಟಾರ್ ಅಪಿಯರ್ಸ್ ಸ್ಲೈಟ್ಲಿ ಹೈಯರ್ ಅಂಡ್ ಆಕ್ಚುಯಲ್ ಪೊಸಿಷನ್ ವೆನ್ ವ್ಯೂಡ್ ನಿಯರ್ ದ ಆರಿಜಿನ್ ಇಂದ ನೋಡಿದಾಗ. ನೆಕ್ಸ್ಟ್ ಅಡ್ವಾನ್ಸ್ ಸನ್ ರೈಸ್ ಅಂಡ್ ಡಿಲೇಡ್ ಸನ್ಸೆಟ್. ಅಡ್ವಾನ್ಸ್ ಸನ್ ರೈಸ್ ಮತ್ತೆ ಡಿಲೇಡ್ ಸನ್ಸೆಟ್. ಸೊ ಸನ್ ವಿಲ್ ವಿಸಿಬಲ್ ಟು ದಿ ಅಬೌಟ್ 2 minutes ಬಿಫೋರ್ ಅಂಡ್ ಆಕ್ಚುಯಲ್ ಸನ್ ರೈಸ್. ನೋಡಿ 2 minutes ಬಿಫೋರ್ ಅಂದ್ರೆ ಸೂರ್ಯ ಹುಟ್ಟಕ್ಕಿಂತ ಮುಂಚೆ 2 ನಿಮಿಷ ಮುಂಚೆ ನಮಗೆ ಸೂರ್ಯ ಕಾಣ್ತಾನೆ, ಮತ್ತೆ ಸೂರ್ಯ ಮುಳುಗಿದ ಮೇಲೂ ನಮಗೆ 2 ನಿಮಿಷ ಸೂರ್ಯ ಕಾಣಿಸ್ತಾನೆ. ಬಿಕಾಸ್ ವಾಟ್ ಆಕ್ಚುಯಲ್ ಸನ್ಸೆಟ್, ಬಿಕಾಸ್ ಆಫ್ ಅಟ್ಮಾಸ್ಫಿಯರ್ ರಿಫ್ರಾಕ್ಷನ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಡ್ಯೂ ಟು ದಿ atmosphere refraction, 2 minutes early, 2 minutes delayed, that is because of what? Atmosphere refraction. So by actual sunrise, so we mean actual crossing of horizon by the sun due to the atmosphere refraction. Apparent position of the sun will be horizontal at the sunrise and below the horizontal at sunset. ನೋಡಿ horizontal ಲೈನ್ ಇದೆಯಲ್ಲ, ಹಾರಿಜೆಂಟಲ್ ಲೈನ್. ಸೊ ನೀವು ಹಾರಿಜೆಂಟಲ್ ಲೈನ್ ಇರ್ತೀರಿ, ಸನ್ನು ಹಾರಿಜೆಂಟಲ್ ಗಿಂತ ಮೇಲಿದ್ರೆ ಮೀನ್ಸ್ ಅಬೌವ್ ದಿ ಹಾರಿಜೆಂಟಲ್ ಲೈನ್ ಸನ್ ರೈಸ್ 2 minutes ಅರ್ಲಿ ಆಗುತ್ತೆ. ಸೊ ಬಿಲೋ ದ ಹಾರಿಜೆಂಟಲ್ ಲೈನ್ ಆಗಿದೆ ಸನ್ಸೆಟ್. ಸೊ ದಟ್ ಈಸ್ ವಾಟ್ ಈಸ್ ಲೇಟ್ ಸನ್ಸೆಟ್ ಆಗಿರುತ್ತೆ, ಕರೆಕ್ಟಾ? ಸೊ ಲೇಟ್ ಸನ್ಸೆಟ್. ದ ಟೈಮ್ ಡಿಫರೆಂಟ್ ಬಿಟ್ವೀನ್ ದ ಆಕ್ಚುಯಲ್ ಸನ್ಸೆಟ್ ಅಂಡ್ ಅಪರೆಂಟ್ ಸನ್ಸೆಟ್ ವಿಲ್ ಬಿ ಅಬೌಟ್ 2 minutes ಡಿಲೇಡ್ ಅಂಡ್ ಆಕ್ಚುಯಲ್ ಸನ್ರೈಸ್ ಸನ್ಸೆಟ್ 2 minutes ಡಿಫರೆಂಟ್ ಇರುತ್ತೆ. ಸೊ ಆಫ್ಟರ್ apparent floating of the sun disk at the sunrise and sunset is also due to the same phenomena, that is atmospheric refraction phenomena irutte. Okay, scattering of light. ನೋಡಿ scattering of light is very important. ನೀವೆಲ್ಲ ನೋಡಿರ್ತೀರಿ. blue color ನೋಡಿ, the blue colored sky is colored of water is deep sea. blue color sky ಮತ್ತೆ the sky color of the water in the deep sea. The reddening of the sun at the sunrise, sunset, some of the phenomena is also due to the scattering of light. Not scattering of light ಮುಖಾಂತರನೇ ಆಗೋದು. Scattering of light ಇಂದ sky looks blue color and sea water looks blue color and sunset to sunrise that looks like a red color. These are the major important conditions of scattering of light. Next, Tyndall effect. Tyndall effect ಅಂದ್ರೆ the earth atmosphere is a heterogeneous mixture minute particle. ಏನು heterogeneous mixture ಅಂದ್ರೆ ಏನು? two or more particles combine to form a ಮಿಕ್ಸರ್ ಆಗಿರುತ್ತೆ. 2 or more substance combine to form a single substance. ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ ಹೆಟರೋಜಿನಸ್ ಮಿಕ್ಸರ್ ಅಂದ್ರೆ ಅನ್ಈಕ್ವಲ್ ಡಿಸ್ಟ್ರಿಬ್ಯೂಷನ್. ಅದೇ ಒಂದು ಸ್ಮೋಕ್ ಜಾಸ್ತಿ ಇರ್ಬೋದು, ಇಲ್ಲ ವಾಟರ್ ಡ್ರಾಪ್ಲೆಟ್ ಜಾಸ್ತಿ ಇರ್ಬೋದು, ದಟ್ ಈಸ್ heterogeneous mixture ಆಗುತ್ತೆ. These particles includes smoke, tiny water droplet, suspended particles, dust and molecules of air. ಸೊ ವೆನ್ ದ ಬೀಮ್ ಆಫ್ ಲೈಟ್ ಈಸ್ ಸ್ಟ್ರೈಕ್ ಆನ್ ಎ ಸಚ್ ಪಾರ್ಟಿಕಲ್. ನೋಡಿ ಈ ಸೂರ್ಯನ ಬೆಳಕು, ನೋಡಿ ಸೂರ್ಯನ ಪಾರ್ಟಿಕಲ್ ಈಗ ಏರ್ ಪಾರ್ಟಿಕಲ್, ವಾಟರ್ ಪಾರ್ಟಿಕಲ್ಸ್ ಮೇಲೆ ಬಿದ್ದಾಗ ಏನಾಗುತ್ತೆ? ಬಿದ್ದಾಗ ಪಾತ್ ಬಿಕಮ್ ವಿಸಿಬಲ್. ಆ ಪಾತ್ ಮೇಲೆ ಬಿದ್ದ ತಕ್ಷಣ ಲೈಟ್ ಸ್ಕ್ಯಾಟರ್ ಆಗುತ್ತೆ. ಆ ಸ್ಕ್ಯಾಟರ್ ಆದಾಗ ಆ ಪಾರ್ಟಿಕಲ್ ನಾವೇನ್ ಮಾಡ್ಬೋದು? ಆ ಪಾರ್ಟಿಕಲ್ಸ್ ಇಂದ ನಾವು ಲೈಟ್ ನ ವಿಸಿಬಲ್ ಮಾಡಬಹುದು. ನೋಡಿ ದ ಫಿನಾಮಿನಲ್ ಆಫ್ ನೋಡಿದೆ ಸ್ಕ್ಯಾಟರಿಂಗ್ ಆಫ್ ಲೈಟ್ ಬೈ ದಿ ಕೊಲಾಯ್ಡಲ್ ಪಾರ್ಟಿಕಲ್. ಇಲ್ಲಿ ಕೊಲಾಯ್ಡಲ್ ಪಾರ್ಟಿಕಲ್ ಯಾವುದು? ಕೊಲಾಯ್ಡಲ್ ಪಾರ್ಟಿಕಲ್ ಸ್ಮೋಕ್, ಡಸ್ಟ್, ವಾಟರ್, ಇವೆಲ್ಲ ಏನಿದೆ ಇದೆಲ್ಲ ಏನು ಕೊಲಾಯ್ಡಲ್ ಪಾರ್ಟಿಕಲ್ಸ್. ಸೊ ಏನ್ ಲೈಟ್ ಫಾಲ್ಸ್ ಆನ್ ದಿ ಕೊಲಾಯ್ಡಲ್ ಪಾರ್ಟಿಕಲ್, ಇಟ್ ಸ್ಕ್ಯಾಟರ್ ಆಗುತ್ತೆ. ದಟ್ ಇಸ್ ಕಾಲ್ಡ್ ಟಿಂಡಾಲ್ ಎಫೆಕ್ಟ್. ನೋಡಿ ಇಲ್ಲಿ
ದ ಕಲರ್ ಸ್ಕ್ಯಾಟರ್ ಡಿಪೆಂಡ್ಸ್ ಅಪಾನ್ ದಿ ಸೈಜ್ ಆಫ್ ಎ ಸ್ಕ್ಯಾಟರ್ ಪಾರ್ಟಿಕಲ್. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಯಾವಾಗಲೂ ಸ್ಕ್ಯಾಟರ್ಡ್ ಲೈಟ್, ಸ್ಕ್ಯಾಟರ್ ಆಗುವಂಥ ಲೈಟ್ ಇಟ್ ಡಿಪೆಂಡ್ಸ್ ಅಪಾನ್ ಸ್ಕ್ಯಾಟರ್ ಪಾರ್ಟಿಕಲ್ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇಫ್ ದ ಪಾರ್ಟಿಕಲ್ಸ್ ವೆರಿ ಫೈನ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ಮೈನ್ಲಿ ಬ್ಲೂ ಕಲರ್, ನೋಡಿ ಶಾರ್ಟರ್ ವೇವ್ ಅಂತ ಇರುತ್ತೆ, ಅದಕ್ಕೆ ಚಿಕ್ಕ ಪಾರ್ಟಿಕಲ್ಸ್ ಬ್ಲೂ ಕಲರ್ ನ ಸ್ಕ್ಯಾಟರ್ ಮಾಡ್ತವೆ, ಆಯ್ತಾ. ವೈಲ್ ಪಾರ್ಟಿಕಲ್ಸ್ ಆರ್ ಲಾರ್ಜರ್ ಸೈಜ್ ಸ್ಕ್ಯಾಟರ್ ದ ರೆಡ್ ಲೈಟ್ ಲಾಂಗರ್ ವೇವ್ ಲೆಂತ್. ನೋಡಿ ಫೈನ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ದ ಬ್ಲೂ ಕಲರ್ ಅಂಡ್ ಲಾರ್ಜ್ ಪಾರ್ಟಿಕಲ್ಸ್ ಸ್ಕ್ಯಾಟರ್ ದ ರೆಡ್ ಕಲರ್ ಬಿಕಾಸ್ ದೇ ಹ್ಯಾವ್ ಎ ಲಾಂಗರ್ ವೇವ್ ಲೆಂತ್. ಅದಕ್ಕೆ ರೆಡ್ ಲೈಟ್ ನ ವಿ ಆರ್ ಯೂಸಿಂಗ್ ಇನ್ ದಿ ಟ್ರಾಫಿಕ್ ಸಿಗ್ನಲ್ಸ್, ಟ್ರಾಫಿಕ್, ಆಂಬುಲೆನ್ಸು, ಆಪರೇಷನ್ ಸ್ಟೇಟರ್ಸು, ಮತ್ತೆ ಇನ್ನೆಲ್ಲ ರೆಡ್ ಕಲರ್ ನ ಬಳಸ್ತಿದ್ದೀವಿ ಎಲ್ಲಾ ಕಡೆ. ಬಿಕಾಸ್ ಯಾಕೆ ರೆಡ್ ನ ಬಳಸ್ತೀವಿ ಅಂದ್ರೆ ಬಿಕಾಸ್ ಆಫ್ ಲಾಂಗರ್ ವೇವ್ ಲೆಂತ್, ತುಂಬಾ ದೂರ ಹೋಗುತ್ತೆ, ತುಂಬಾ ದೂರ ಕಾಣುತ್ತೆ ಅದಕ್ಕೋಸ್ಕರ. ನೋಡಿ ನೆಕ್ಸ್ಟ್ ಕಲರ್ ಆಫ್ ದಿಸ್ ಕ್ಲಿಯರ್ ಸ್ಕೈ. ಸೊ ದ sunlight passes through the atmosphere, the fine particles of air scatter the blue color. So more strongly than red ಗಿಂತ ಬ್ಲೂ ನ ಜಾಸ್ತಿ ಸ್ಕ್ಯಾಟರ್ ಮಾಡ್ತವೆ ಯಾವ ವೆರಿ ಸ್ಮಾಲ್ ಪಾರ್ಟಿಕಲ್ಸ್. ದ ಸ್ಕ್ಯಾಟರ್ ಬ್ಲೂ ಲೈಟ್ ಎಂಟರ್ಸ್ ಟು ಅವರ್ ಐಸ್, ಹೆನ್ಸ್ ದ ಸ್ಕೈ ಅಪಿಯರ್ಸ್ ಟು ಬ್ಲೂ ಆಗಿ ಕಾಣುತ್ತೆ. ಸೊ ದ ಅರ್ತ್ ಹ್ಯಾಸ್ ನೋ ಅಟ್ಮಾಸ್ಫಿಯರ್, ಭೂಮಿಗೆ ಯಾವುದೇ ಅಟ್ಮಾಸ್ಫಿಯರ್ ಇರಲ್ಲ. ಹ್ಯಾಡ್ ನೋ ಅಟ್ಮಾಸ್ಫಿಯರ್ ವುಡ್ ನಾಟ್ ಹ್ಯಾವ್ ಬೀನ್ ಎನಿ ಸ್ಕ್ಯಾಟರಿಂಗ್, ದಿಸ್ ಸ್ಕೈ ವುಡ್ ಹ್ಯಾವ್ ಲಾಕ್ಡ್ ಡಾರ್ಕ್. ನೋಡಿ ಯಾವಾಗ ಭೂಮಿಯ ಮೇಲೆ ಅಟ್ಮಾಸ್ಫಿಯರ್ ಇರಲ್ಲ ಅವಾಗ ದೇರ್ ಇಸ್ ನೋ ಸ್ಕ್ಯಾಟರಿಂಗ್ ಇಲ್ಲ ಅಂದ್ರೆ ಸೊ ಆಕಾಶ ಎಲ್ಲ ಬ್ಲ್ಯಾಕ್ ಆಗಿ ಕಾಣುತ್ತೆ, ಮತ್ತೆ ನಮ್ಗೆ ಏನಾಗಲ್ಲ ಲೈಟ್ ಅಷ್ಟು ಸ್ಕ್ಯಾಟರ್ಡ್ ಆಗಿ ಕಾಣಲ್ಲ. ದ ಸ್ಕೈ ಅಪಿಯರ್ ಡಾರ್ಕ್ ಟು ದ ಆಸ್ಟ್ರೋನಾಟ್ಸ್, ದ ಸ್ಕೈ ಕಲರ್ ಆಫ್ ದಿ ಸ್ಕೈ ಬ್ಲ್ಯಾಕ್ ಆನ್ ದಿ ಮೂನ್. ನಾವು ಬೇರೆ ಯಾವುದೇ ಗ್ರಹದಿಂದ ನಾವು ಭೂಮಿನ ನೋಡಿದ್ರೆ ಇಟ್ ಲುಕ್ಸ್ ಲೈಕ್ ಎ ಬ್ಲ್ಯಾಕ್ ಕಲರ್ ಕಾಣುತ್ತೆ. ನೆಕ್ಸ್ಟ್ ನೋಡಿ ಕಲರ್ ಆಫ್ ದಿ ಸನ್ ಅಂಡ್ sunrise and sunset. The light from the sun appears to horizontal, passing through the thicker layer air, the larger distance of the earth atmosphere before reaching to our eye. ನೋಡಿ ಏನಿದೆ ಲಾರ್ಜರ್ ಡಿಸ್ಟೆನ್ಸ್ ಇದೆ ಫ್ರಮ್ sun and to the earth, so from the horizontal zone. So near horizon most of the blue light shorter wavelength the scatter away from the particles. ನೋಡಿ ಸೂರ್ಯನಲ್ಲೂ ಕೂಡ ಏನಿರುತ್ತೆ ಇಟ್ ಇಸ್ ಮೇಡ್ ಅಪ್ ಆಫ್ 7 ಕಲರ್ಸ್, ನ್ಯೂಟನ್ ಅವರು ಐಡೆಂಟಿಫೈ ಮಾಡಿದ್ರು. ಅದರಲ್ಲಿ ಬ್ಲೂ ಕಲರ್ ಲೈಟ್ ಶಾರ್ಟರ್ ವೇವ್ ಲೆಂತ್ ಆಗಿರುತ್ತೆ, ಮತ್ತೆ ಜಾಸ್ತಿ ಸ್ಕ್ಯಾಟರ್ ಆಗೋದ್ರಿಂದ ಅವೆಲ್ಲ ಏನಾಗ್ತವೆ ಸ್ಕ್ಯಾಟರ್ ಆಗಿಬಿಡ್ತವೆ. ಸೊ ಅಂಡ್ ದ ರೆಡ್ಡಿಶ್ ಅಪಿಯರ್ಸ್, ನೋಡಿ ವೆರಿ ಇಂಪಾರ್ಟೆಂಟ್, ಸೂರ್ಯನಿಗೂ ಮತ್ತು ಭೂಮಿಗೂ ತುಂಬಾ ದೂರ ಇದೆಯಲ್ಲ, ಸೊ ರೆಡ್ ಕಲರ್ ಲೈಟ್, ನೋಡಿ ರೆಡ್ ಕಲರ್ ಲೈಟ್ ಏನಾಯ್ತು ಲಾಂಗರ್ ವೇವ್ ಲೆಂತ್. ಬಟ್ ರೆಡ್ ಲೈಟ್ ರೀಚಸ್ ಅವರ್ ಹೈ ಬಿಕಾಸ್ ಆಫ್ ರೆಡ್ ಲೈಟ್ ಹ್ಯಾವ್ ಲಾಂಗರ್ ವೇವ್ ಲೆಂತ್, ತುಂಬಾ ದೂರ ವೇವ್ ಲೆಂತ್ ಹೋಗುತ್ತೆ ರೆಡ್ಡಿಶ್ ಆಫ್ ದಿ ಸನ್. ಸೊ ಅದಕ್ಕೆ ಸನ್ ಏನಾಗುತ್ತೆ ರೆಡ್ಡಿಶ್ ಆಗಿ ಕಾಣುತ್ತೆ. ದ ಲೈಟ್ ಫ್ರಮ್ ದಿ ಸನ್ overheaded must be travels relatively shorter distance, hence it is known the sun appears white. ನೋಡಿ ಅದಕ್ಕೆ ಅದೇನಾಯ್ತು ಶಾರ್ಟರ್ ಡಿಸ್ಟೆನ್ಸ್ ವರೆಗೂ ಬಂತು. ನೆಕ್ಸ್ಟ್ ಸನ್ ವೆನ್ ರೀಚಸ್ ದ ಆಫ್ಟರ್ನೂನ್ ಬಂದಾಗ ಸನ್ ಅಪಿಯರ್ಸ್ ಟು ಬಿ ವೈಟ್ ಕಲರ್ ಬರ್ತದೆ. ಸಿ ಲಿಟಲ್ ಆಫ್ ದಿ ಬ್ಲೂ ಅಂಡ್ ವೈಲೆಟ್ ಕಲರ್ಸ್ ಆರ್ ದಿ ಸ್ಕ್ಯಾಟರ್. ನೋಡಿ ಇಲ್ಲಿ ಯಾವುದು ಬ್ಲೂ ಮತ್ತೆ ವೈಲೆಟ್ ಕಲರ್ ಏನಾಗುತ್ತೆ ಲೀಸ್ಟ್ ಸ್ಕ್ಯಾಟರಿಂಗ್ ಆಗುತ್ತೆ. ವಿ ಹ್ಯಾವ್ ಅಬ್ಸರ್ವ್ ದ ಡೇಂಜರಸ್ ಸಿಗ್ನಲ್. ನೋಡಿ ಡೇಂಜರಸ್ ಸಿಗ್ನಲ್ಸ್ ಲೈಕ್ ರೆಡ್ ಇನ್ ಕಲರ್ ಬಿಕಾಸ್ ದ ರೆಡ್ ಲೈಸ್ ಎ ಲೀಸ್ಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಇದು ರೈಟ್ ಸ್ಕ್ಯಾಟರಿಂಗ್ ಇನ್ ದ ಸ್ಮೋಕ್, ಲೀಸ್ಟ್ ಸ್ಕ್ಯಾಟರಿಂಗ್ ಲಾಂಗರ್ ವೇವ್ ಲೆಂತ್. 2 ಪಾಯಿಂಟ್ ಬರ್ರಿ. ವೈ ರೆಡ್ ಈಸ್ ಯೂಸ್ಡ್ ಇನ್ ದಿ ಟ್ರಾಫಿಕ್ ಸಿಗ್ನಲ್, ಆಂಬುಲೆನ್ಸ್ ಅಥವಾ ಯಾವುದೇ ಒಂದು ಡೇಂಜರಸ್ ಸಿಗ್ನಲ್ಗಳಲ್ಲಿ ಯಾಕೆ ಬಳಸ್ತಾರೆ ಅಂದ್ರೆ ಬಿಕಾಸ್ ರೆಡ್ ಈಸ್ ಎ ಲೀಸ್ಟ್ ಸ್ಕ್ಯಾಟರಿಂಗ್, ಕಡಿಮೆ ಸ್ಕ್ಯಾಟರ್ ಆಗುತ್ತೆ, ಲಾಂಗರ್ ವೇವ್ ಲೆಂತ್ ಹೋಗುತ್ತೆ. ದೇರ್ ಫಾರ್ ಇಸ್ ಸೀನ್ ಇನ್ ದ ಲಾಂಗರ್ ಡಿಸ್ಟೆನ್ಸ್. ಇದಕ್ಕೆ ರೀಸನ್ ಬರೀಬೇಕು. ಓಕೆನಾ. ನೆಕ್ಸ್ಟ್ ಇಲ್ಲಿಗೆ ಹ್ಯೂಮನ್ ಅಂಡ್ ಕಲರ್ಫುಲ್ ವರ್ಲ್ಡ್ ಚಾಪ್ಟರ್ ಕಂಪ್ಲೀಟ್ ಆಯಿತು. ಸೊ ಇದರಲ್ಲಿ ನೀವು ಇದು ರೆಫರ್ ಮಾಡಿದ್ರೆ ಕ್ಯಾನ್ ಸ್ಕೋರ್ ಗುಡ್ ಮಾರ್ಕ್ಸ್, ಒಳ್ಳೆ ಮಾರ್ಕ್ಸ್ ಬರ್ತದೆ. ನೆಕ್ಸ್ಟ್ ರಿಮೈನಿಂಗ್ ವಿಡಿಯೋದಲ್ಲಿ ಎಲೆಕ್ಟ್ರಿಸಿಟಿ ಚಾಪ್ಟರ್ ಮತ್ತೆ ಮ್ಯಾಗ್ನೆಟಿಕ್ ಎಫೆಕ್ಟ್ ಚಾಪ್ಟರ್ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್ ಬರೀ ಬೆಂಚ್. ಮತ್ತೆ ರಿಮೈನಿಂಗ್ ಯಾವುದೇ ಚಾಪ್ಟರ್ ಬೇಕು ಅಂದ್ರೆ ನನ್ನ ಚಾನಲ್ನ ಚೆಕ್ ಮಾಡಿ. ಸೈನ್ಸ್ ಕಂಪ್ಲೀಟ್ 80 ಸ್ಕೋರ್ ಮಾಡೋದಕ್ಕೆ ಎಲ್ಲ ವಿಡಿಯೋಸ್ನು ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.